ಅಭಿನವ ಚಾಣಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ಭೀಮಾ ತೀರದ ವಾದ ಪ್ರತಿವಾದಕರು, ಲಿಂಬೆನಾಡಿನಲ್ಲಿ ಕಾನೂನು ವಿಧಿವಿಧಾನ ಬಲ್ಲ ಸಾರ್ವಭೌಮರು, ಗಡಿನಾಡ ಭಾಗದ ಕಾನೂನು ಭೀಷ್ಮ, ಭರದ ನಾಡಿನ ಭೂಗಳ್ಳರಿಗೆ, ಲ್ಯಾಂಡ್ ಮಾಫಿಯಾಗಳಿಗೆ, ನಟೋರಿಯಸ್ ಹಂತಕರಿಗೆ, ಹಂತಕರ ಪಾಲಿನ ಸಿಂಹ ಸ್ವಪ್ನವಾಗಲು ಹಠ ತೊಟ್ಟು ನಿಂತ ದಂಡಪಾಣಿ, ಪ್ರತಿಷ್ಠಿತ ಬಿಎಲ್ಡಿ ಸಂಸ್ಥೆಯ ಪಾಲಿನ ಆಪತ್ ಬಾಂಧವರು, ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಯ ಪ್ರಕರಣಗಳಿಗೆ ತಿಲಾಂಜಲಿ ಹೇಳಿ ಎಂಡಿ ದಂಗೆಯ ದಿನಗಳಲ್ಲಿ ದಿಟ್ಟತನ ತೋರಿದ ಮಗಧೀರ, ಜೊತೆಗೆ ಜ್ಯೋತಿಷ್ಯ ಶಾರ್ದುಲ ಕೊನೇರಿ ಭಟ್ಟ ಮನೆತನದ ಸುಪುತ್ರ, 10 ದಶಕಗಳಾಚೆ 10 ಗ್ರಾಮಗಳ ವತನರಾದ ಕುಡಿ, ವೃತ್ತಿಯಿಂದ ಪಂಚಾಂಗ ಪ್ರವೀಣರಾಗಿದ್ದ ಕೊನೇರಿ ಭಟ್ಟ ಮನೆತನ ಪ್ರವೃತ್ತಿಯಿಂದ ಕರಣೀಕ ನಾಮಾಂಕಿತರಾದ ಅವರ ಜೈತ್ರ ಯಾತ್ರೆಯ ವಿಹಂಗಮವಾದ ದಿಗ್ವಿಜಯ ನೋಟ ನಮ್ಮಲ್ಲಿ ಮಾತ್ರ. ಅಷ್ಟಕ್ಕೂ ಯಾರೀ ಆಪತ್ ಬಾಂಧವ ಅಂತೀರಾ? ನೀವೇ ನೋಡಿ. ಹೌದು, ಅಂದಿನ ಬಿಜ್ಜಳನ ಪುರಾತನ ರಾಜಧಾನಿಯಾಗಿದ್ದ ಇಂದಿನ ಮಂಗಳವೇಡಿಯಿಂದ ಕರುನಾಡಿನ ಭೀಮೆಯ ಬೀಡಿನ ಲೋಣಿ ಗ್ರಾಮದ ಸುತ್ತಮುತ್ತಲಿನ 10 ಹಳ್ಳಿಗಳಾದ ಲೋಣಿ, ಭರಡೋಲ, ಜೇವೂರ, ಗೋಟ್ಯಾಳ ಇತರೆ ಗ್ರಾಮಗಳ ವತನದಾರರಾಗಿ ಶೇಷಭಟ್ಟರವರ ಮಗ ಶ್ರೀನಿವಾಸ್ ಜನಸೇವೆ ಮಾಡತೊಡಗಿದ್ರು. ಇಲ್ಲಿನ ಕುಲಕರ್ಣಿಕೆಯ ಕಾಯಕದಿಂದ ಇವರ ಮನೆತನದ ಪ್ರಾಚೀನ ಹೆಸರು ಕೊನೇರಿ ಭಟ್ ಹೆಸರು ಪರಿವರ್ತನೆಯಾಗಿ ಕುಲಕರ್ಣಿ ಎಂದು ಪ್ರಸಿದ್ಧವಾಯಿತು. ಆಮೇಲೆ ಸಣ್ಣವಿದ್ದಾಗಿನಿಂದಲೂ ಅವನ ಸ್ವಭಾವ ಭಾಳ ಆಗಿದೆ. ಎಲ್ಲರ ಜೊತೆನೂ ಚುರುಕುತನದಿಂದ ಇರೋದು ಅಥವಾ ಹೆಚ್ಚಿದು ಇತ್ತು. ಒಂದ್ಸಲ ಅವ್ರದ್ದು ಹಿಂಗೆ ಅವ್ರದ್ದು ಪ್ರತಿ ಅಂದು ಶಾಲೆ ಒಳಗೆ ಪ್ರತಿ ಸಲನೂ ಫಸ್ಟ್ ಕ್ಲಾಸಿಗೆ ಬರ್ತಿದ್ದ. ಅದು ಪೈಲಾದಿಂದನೂ ನಾವು ಒಂದು ಅಭ್ಯಾಸ ಕಡಿಮೆ ಮಾಡೋದು ಅಥವಾ ಓದೋದು ಭಾಳ ಕಡಿಮೆ, ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೂ ಸಹಿತ ಶಾಲೆ ಒಳಗೆ ಫಸ್ಟ್ ಬರ್ತಿದ್ದ. ಇಲ್ಲಿ ನಮ್ಮಲ್ಲಿ ಬಿಜಾಪುರಕ್ಕೆ ನಾವು ಒಂದೇ ಕೊಲೆಯಾಗ ನಮ್ಮ ಅವ್ರ ಗೆಳೆಯರು ಮತ್ತು ನಾವು ಕೂಡ ಇದ್ದೀವಿ. ನಮ್ಮ ಗೆಳೆಯರು ಇಲ್ಲಿ ಮಾಡಬೇಕು ಅಂತ ಹೇಳಿ ಅವನಿಗೆ ಅಣ್ಣನ ಗೆಳೆಯರು ಅವ್ರ ತಂದು ಬಂದಾಗ ಹೇಳ್ತಾರೆ ಅವರು, ನೋಡವ ಹೆಂಗೆ ಫಸ್ಟ್ ಕ್ಲಾಸ್ ಪಾಸ್ ಆತಾನೆ, ನೀವೇನಪ್ಪ ಅಂದ್ರೆ ಎಷ್ಟು ಓದ್ತೀರಿ, ಬರೀ ದಿನ ಅವ್ರು ಮುಂಜಾನೆ ಇಡೋ ಸಂಜೆ ತನ ಹಾಗೆ ರಾತ್ರಿ ಸಹಿತ ಇದ್ರ ಮೇಲೆ ಚಿಮಣಿ ಇಟ್ಕೊಂಡು ಕೂತು ಪೆಟ್ಟಿಗೆ ಮೇಲೆ ಚಿಮಣಿ ಇಟ್ಕೊಂಡು ಕೂತು ಓದ್ತಾರೆ. ಇವ ಮಲ್ಕೊಂಡ್ಬಿಡ್ತಿದ್ದ. ಅಂದರೂ ಸಹಿತ ಅವ್ರದಕ್ಕಿಂತ ಫಸ್ಟ್ ಕ್ಲಾಸ್ ಪ್ರತಿ ಸಲ ಅವ್ರು ಫೇಲ್ ಆಗ್ತಾರೆ. ಅಂದ್ರೆ ಅವನ ಬುದ್ಧಿನೇ ಅಷ್ಟು ಭಾಳ ಆಗಿದೆ, ತೀಕ್ಷ್ಣ, ಚುರುಕಿತ್ತು ಮೊದಲಿನಿಂದನೂ, ಮತ್ತು ಅಷ್ಟೇ ನಿರ್ಭಯದಿಂದ ಮಾತಾಡ್ತಿದ್ರು. ವತನದಾರ ಶ್ರೀನಿವಾಸ ಕುಲಕರ್ಣಿ ಅಪಾರ ಜ್ಞಾನಿಯಾಗಿರುವ ಮಗನಾದ ಗುರುನಾಥ ಕುಲಕರ್ಣಿ ಪ್ರಪ್ರಥಮಲ್ಲಿ ಮಹಾರಾಷ್ಟ್ರದ ಮಂಗಳೀವಾಡದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇವರ ಮನೆತನದ ಮೊಟ್ಟ ಮೊದಲ ವಕೀಲರಾಗಿ ಹೊಸ ಮೈಲುಗಲ್ಲು ಸ್ಥಾಪಿಸಿ ಅಲ್ಲಿನ ಬಹುದೊಡ್ಡ ಪ್ರಜಾಪರಿಷತ್ನ ಉಪಾಧ್ಯಕ್ಷರಾಗಿ ಸಂಚಲನ ಮೂಡಿಸಿದ್ರು. ಇವರ ಮನೆತನ ಅತ್ಯಂತ ಕುಶಾಗ್ರಮತಿಯಾಗಿ ನಡೆದುಕೊಂಡು ಬಂದು ಇವರ ಮನೆತನದಲ್ಲಿ ಒಂದಲ್ಲ ಎರಡಲ್ಲ 4 ತಲೆಮಾರುಗಳಿಂದ ವಕೀಲ ವೃತ್ತಿ ಕಾಯಕ ಮಾಡುತ್ತಾ ಸತ್ಯಮೇವ ಜಯತೆ ಎನ್ನುವ ಬಾವುಟ ಹಾರಿಸಿ ಇಂಡಿಪಟ್ಟಣದಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇದಲ್ಲದೆ ಮಂಗಳವೇಡದ ಹೆಸರಾಂತ ವಕೀಲರಾದ ಗುರುನಾಥ್ ಕುಲಕರ್ಣಿಯವರ ಮಗನಾದ ಶಂಕರ್ರಾವ್ ಪಾರ್ವತಿಯ ದಂಪತಿಯ ಉದರದಿಂದ ಅನರ್ಘ್ಯ ರತ್ನವಾಗಿ ಇಂದಿನ ಲಿಂಬೆನಾಡಿನ ಇಂಡಿಯಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯ ಹೆಸರಾಂತ ವಕೀಲರಾಗಿರುವ ಜಿಎಸ್ ಕುಲಕರ್ಣಿ ಎಂದೇ ಖ್ಯಾತರಾಗಿರುವ ಗುರುನಾಥ ಶಂಕರ್ರಾವ್ ಕುಲಕರ್ಣಿ ಇಂಡಿ ತಾಲೂಕಿನ ಲೋಣಿ ಗ್ರಾಮದಲ್ಲಿ ಸೆಪ್ಟೆಂಬರ್ 5, 1946ರಲ್ಲಿ ಜನಿಸಿದರು. ಸಣ್ಣವಾಗಿದ್ದಾಗಿನ ಹಿಡಿದು ಶಾಲೆಯೊಳಗೆ ಭಾಳ ಹುಷಾರಿ, ಮತ್ತು ಒಕ್ಕಲ್ತನ ಮೇಲೂ ಭಾಳ ಲಕ್ಷ್ಯ. ಧಾರವಾಡಕ್ಕೆ ವಕೀಲಿಕೆ ಕಲೀಲಿಕ್ಕೆ ಇದ್ರೂ ಸುದಾ ಇಲ್ಲಿ ನಮ್ಮ ಲೋಣಿ ಇದ್ರ ಮೇಲೆ ಮನೆ ಮೇಲೆ ಲೋಣಿ ಒಕ್ಕಲ್ತನ ಮೇಲೆ ಭಾಳ ಲಕ್ಷ್ಯವರು. ವಕೀಲಿ ವೃತ್ತಿಯೊಳಗೂ ಭಾಳ ಒಳ್ಳೆ ಇದರಿಂದ ಭಾಳ ಶಾಣೆ ಆಗಿದ್ದಾನೆ, ಗ್ರೇಟ್ ಅನ್ಸ್ಕೊಂಡಾನ. ಮತ್ತು ಜಡ್ಜ್ ಸುದಾ ಆಗಿದ್ದವ, 2-3 ವರ್ಷ ಜಡ್ಜ್ ಇದ್ದು ಈ ಕಡೆ ಎಲ್ಲ ದೂರ ಆಗ್ತದೆ, ನಮ್ಮ ಹೊಲ ಮನೆ ನಮ್ಮ ಮಂದಿ ಮಕ್ಕಳೆಲ್ಲ ದೂರ ಆಗ್ತದೆ ಅಂಥೇಳಿ ಆ ಜಡ್ಜ್ ಬಿಟ್ಟು
ಮತ್ತು ವಕೀಲ ವೃತ್ತಿಯನ್ನೇ ಮಾಡ್ಲಿಕ್ಕೆ. ಇನ್ ಸಂತ ಮಹಂತ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಲೋಣಿ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಕರ್ಮಯೋಗಿಯ ಕತೆ ಕೇಳುತ್ತಾ ಬೆಳೆದ ಬಾಲಕ ಲೋಣಿಯ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣ ಪೂರೈಸಿದ್ರು. ಇವರು ಬಾಲ್ಯದಲ್ಲಿ ಚುರುಕುತನ, ತುಂಟತನ, ತನ್ನ ವಯಸ್ಸಿಗೂ ಮೀರಿದ ಕ್ರಿಯಾಶೀಲತೆಯಿಂದ ತನ್ನ ಸುತ್ತಮುತ್ತಲಿನ ಮನೆ ಮಂದಿ ಹಾಗೂ ಬಳಗದವರಿಗೂ ಅಚ್ಚುಮೆಚ್ಚಿನ ಪ್ರೀತಿಗೆ ಪಾತ್ರರಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ತನ್ನ ಪ್ರತಿಭೆಯನ್ನ ಎಳೆ ವಯಸ್ಸಿನಲ್ಲಿ ತೋರಿಸಿದ್ರು. ಹಾಗೆ ಅಗ್ರಜವುಳ್ಳ ಪಾಂಡಿತ್ಯದ ಸೆಲೆಯಾಗಿ ಚಿಮ್ಮತೊಡಗಿದ್ರು. ಇವರ ಜ್ಞಾನದ ವರತೆಯನ್ನ ಕಂಡು ಲೋಣಿ ಗ್ರಾಮದ ಗುರು ಹಿರಿಯರು ತಾತ ಗುರುನಾಥ ಕುಲಕರ್ಣಿಯನ್ನ ಮೀರಿಸುವಂತಹ ಕಾನೂನು ಪಂಡಿತನಾಗುವೆ ಎಂದು ಭವಿಷ್ಯ ನುಡಿದಿದ್ರು. ಇದಲ್ಲದೆ ಉಪನಯನ ಸಂದರ್ಭದಲ್ಲಿ ಇವರ ಮನೆಯಲ್ಲಿದ್ದ ಅಪಾರವಾದ ಬೆಳ್ಳಿ ಬಂಗಾರ ನಗನಾಣ್ಯಗಳನ್ನ ಕಳ್ಳ ಕಾಕರು ದೋಚಿಕೊಂಡು ಹೋದ್ರು. ಆದರೂ ಅಂತಹ ಕಡು ಕಷ್ಟಗಳ ಬರಸಿಡಿಲು ಪಡೆದಂತಹ ಸಮಯದಲ್ಲಿ ಎದೆಗುಂದದೆ ಛಲವಂತರಾಗಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸ್ವಗ್ರಾಮದಲ್ಲಿ ಮುಗಿಸಿದ್ರು. ತದನಂತರ ಶಾಂತೇಶ್ವರ ತಪೋಭೂಮಿ ಇಂಡಿಯಾ ಶಾಂತೇಶ್ವರ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿ ವಿಜಯಪುರ ನಗರದ ಪ್ರತಿಷ್ಠಿತ ಬಿಎಲ್ಡಿಯ ಸಂಸ್ಥೆಯಲ್ಲಿ ಬಿಕಾಂ ಪದವಿಯನ್ನ ವ್ಯಾಸಂಗ ಮಾಡತೊಡಗಿದ್ರು. ಅವನು ಕರಿಗೆ ಹೊಡಿಲ್ಕತ್, ನಮ್ಮಲ್ಲಿ ಒಂದು ಹೊರಗೆ ಆಕಳ ಕರ ಆಯ್ತಂತ ಅದಕ್ಕೆ ಹೊಡಿಲ್ಕತ್ತಿದಂತ. ಅವತ್ತಿಗೆ ಗುರುನಾಥ ಅದೇ ಕರಿಗೆ ಕುಡಿತಿ ಹಂಗೆ ಅದಕ್ಕೆ ಹೊಡಿಬೇಡ ಅಂತ ಅವ್ರಂತ ಮಾಸ್ತರ ಇದು ಕರ ನಂದು, ಇದು ಬಾರ್ಕೋಲ್ ನಾನು, ಹೊಡಿದ್ ನಾನು, ಬಾರ್ಕೋಲ್ ನಂದು ಹೊಡಿದ್ ನಾನು, ನೀವ್ಯಾರು ಕೇಳೋರು. ಅವಾಗ ಅವ್ರಿಗೆ ಗಾಬರಿ ಅಂತ ನನಗೆ ಯಾರು ಎಂದೂ ಇದ್ರ ಮಾತಾಡ್ತಿದ್ದಿಲ್ಲ. ಇಂಥ ಒಬ್ರು ಏನಪ್ಪ ಅಂದ್ರೆ ಇಷ್ಟು ಸಣ್ಣ ಹುಡುಗ ಇಷ್ಟು ಧೈರ್ಯದಿಂದ ನನಗೆ ಹಿಂಗೆ ಅಂತಲ್ಲ ಅಂತ ಅವ್ರು ಆಶ್ಚರ್ಯಪಟ್ಟು ಮುಂದೆ ವಯಸ್ಸಾದ ಬಳಿಕ ರಿಟೈರ್ಡ್ ಆದ ಬಳಿಕ ಸಹಿತ ನನಗೆ ಹೇಳ್ತಿರು, ಸೀನಪ್ಪ ನಿಮ್ಮ ಅಣ್ಣ ಗುರುನಾಥ ಭಾಳ ಬೇರಿಕು ಹಿಂಗೆ ಮಾತಾಡ್ತಿದ್ದ ಅಂತ. ಅಂದ್ರೆ ಆವಾಗಿನಿಂದಲೂ ಇಂಥ ಒಂದು ಧೈರ್ಯ ಅವನಲ್ಲಿತ್ತು. ಹಿಂಗಾಗಿ ಎಲ್ಲ ಒಂದು ಸಮಾಜದೊಳಗೆ ಮುಂದಾಗಿ ಪ್ರತಿಯೊಂದಕ್ಕೂ ಮುಂದಾಗಿ ಕಾರ್ಯ ಮಾಡ್ಕೊಂಡು ಬಂದು ನಮ್ಮ ಎಷ್ಟು ಜಮೀನುಗಳಿದ್ದು ಅವು ಕೆಲವೊಂದು ಟೆನೆನ್ಸಿಗಳು ಹೋಗಿದ್ದು ತಾನೇ ಸ್ವತಃ ನಿಂತು ಧೈರ್ಯ ಮಾಡಿ ಆ ಜಮೀನ್ದಾರನ್ನೆಲ್ಲ ಅವ್ರಿಗೆ ಗೇಣಿ ಬಿಡಿಸ್ಕೊಂಡು ಮಾಡ್ಕೊಂಡು ಬಂದಾನೆ. ಸಾಲಿ ಒಳಗೂ ಶಾಣ ಧೈರ್ಯದಿಂದ ಇದ್ದ ಮತ್ತು ಎಲ್ಲರ ಮೇಲೂ ಪ್ರೇಮ ಅಂತಂದ ಇದು ಎಲ್ಲರನ್ನ ಮೇಲ ಕೇಳಿ ನೀವೇನಪ್ಪ ಅಂದ್ರೆ ಆರಾಮಿದ್ದೀರಿ ಇಲ್ಲ ಹೆಂಗಿದ್ದೀರಿ ಅಂತ ತಾನಾಗಿನ ಫೋನ್ ಹಚ್ಚಿ ಪ್ರತಿಯೊಬ್ಬರಿಗೆ ಕೇಳಿ ಮಾಡ್ಕೊತ ಬಂದಾನೆ. ಇನ್ನೂ ಅದ್ರಲ್ಲೂ ಸಹಿತ ಅದೇ ಸ್ವಭಾವದಿಂದ ಇದ್ದಾನಂತ ಹೇಳಕ್ಕೆ ನಾ ಬಯಸ್ತೇನೆ. ನ್ಯಾಯವಾದಿಯ ಕನಸಿನ ಬೀಜವನ್ನ ನೆಟ್ಟರು. ನಮ್ಮ ತಂದೆ ಇಲ್ಲಿವರೆಗೆ ಯಾವುದೇ ಕಕ್ಷಿದಾರನಿಂದ ನ್ಯಾಯ ಸಲಹೆ ಅಂದರೆ ಕಾನೂನು ಸಲಹೆ ನೀಡಲು ಅಥವಾ ಕೇಳಲು ಬಂದಾಗ ಇವತ್ತಿನವರೆಗೂ ಒಂದು ರೂಪಾಯಿ ಪಡೆದಿಲ್ಲ. ಮುಂದೆ ಪ್ರಕರಣ ಕೊಟ್ಟಾಗ ಕೇಸು ನಡೆಸಿದಾಗ ಅವರೆಲ್ಲ ಫೀ ತಗೋಬೋದು. ಆದರೆ ಪ್ರಥಮವಾಗಿ ಬಂದು ಇದು ಕಾನೂನಿನ ತೊಡಕಾದ ಅಂತಂದಾಗ ಅವ್ರೇನು ಸಲಹೆ ನೀಡ್ತಿದ್ರು ಅದಕ್ಕೆ ಯಾವತ್ತೂ ಅವರು ಫೀಸನ್ನು ತೆಗೆದುಕೊಂಡು ಇವತ್ತಿನವರೆಗೂ ಆ ರೂಢಿಯನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಒಂದು ಸ್ಪಷ್ಟತೆ ಅವ್ರದ್ದು ಯಾವಾಗಾದರೂ ಯಾರನ್ನಾದರೂ ಕೇಳಿದ್ರು ಇವತ್ತಿನ ಅನುಭವ, ಒಂದು ಕಕ್ಷಿದಾರ ಬಂದು ಅವರನ್ನು ಭೇಟಿಯಾಗಿ ಅವರು ತಮ್ಮ ದಾಖಲೆಗಳನ್ನೆಲ್ಲ ತೋರಿಸಿದಾಗ ಈ ಪ್ರಕರಣ ಅವರು ಯಶಸ್ವಿ ಆಗುತ್ತೋ ಇಲ್ಲೋ ಅನ್ನೋದೊಂದು ನಿರ್ದಿಷ್ಟವಾಗಿ ಹೇಳಿ, ಆದರೆ ಇದು ಈ ರೀತಿ ಆಗುತ್ತೆ ಅಂತಿಮವಾಗಿ ಅಂತ ತಿಳ್ಕೊಂಡು ಒಂದು ಸ್ಪಷ್ಟವಾಗಿ ಅವರಿಗೆ ಹೇಳಿ ಅದನ್ನು ಒಂದು ವೇಳೆ ಆ ಕೇಸ್ನಲ್ಲಿ ಮೆರಿಟ್ ಇರಲಿಲ್ಲ ಅಥವಾ ಅದನ್ನು ಮಾಡಲಿಕ್ಕೆ ಯೋಗ್ಯ ಇರಲಿಲ್ಲ ಅಂದರೆ ದಯವಿಟ್ಟು ಈ ಪ್ರಕರಣದಲ್ಲಿ ಮುಂದುವರಿಬೇಡಪ್ಪ, ಸುಮ್ಮನೆ ದುಡ್ಡು ಹಾಳು ಮಾಡ್ಕೋಬೇಡ ಅಂಥೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಿದ್ರಿ ಹೊರತು ಇವತ್ತು ಒಂದು ಕಕ್ಷಿದಾರ ಬಂದಿದ್ದಾನೆ ಅವನಿಂದ ಯಾವುದೋ ಒಂದು ದುಡ್ಡು ಪಡೆದು
ಇವತ್ತೊಂದು ಕೇಸ್ ದಾಖಲೆ ಮಾಡಿಸ್ಬೇಕನ್ನೋ ಮನೋಭಾವ ಅವರು ಎಂದೂ ತೋರಿಸಿರಲಿಲ್ಲ. ಅದೇ ಇವತ್ತು ನಮಗೆ ಮಾರ್ಗದರ್ಶನ. ಯಾವತ್ತಾದರೂ ಅವರು ನ್ಯಾಯದ ಪರ, ಯಾರಲ್ಲಿ ನ್ಯಾಯ ಇತ್ತಂದರೆ ಅವರನ್ನು ಅವ್ರ ಬೆನ್ನತ್ತಿ ಅವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನೋದು ಒಂದೇ ಉದ್ದೇಶ. ಯಾವುದೇ ಹಣಕ್ಕಾಗಲಿ ಪ್ರಭಾವಿ ವ್ಯಕ್ತಿಗಳಿಗಾಗಿ ಎಂದೂ ಜಗ್ಗಿಲ್ಲ, ಎಂದೂ ಬಗ್ಗಿಲ್ಲ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಅದಕ್ಕೊಂದು ಅಂತ್ಯ ಇಲ್ಲ. ಅನಂತ ಒಂದು ಕಥೆಯಾಗುತ್ತೆ. ಅವ್ರು ಇವತ್ತಿನ ದಿವಸ 75ನೇ ವರ್ಷದ ಅವ್ರ ವರ್ಧಂತ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿವಸ ಅವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ನೀಡಲಿ ಅಂಥೇಳಿ ನಾನು ಹೇಳಬಯಸ್ತೇನೆ. ಟೆನೆನ್ಸಿ ಕಾಯ್ದೆಯ ದುರ್ಬಳಕೆ ವಿರುದ್ಧ ಹೋರಾಡುವ ಸಮಯದಲ್ಲಿ ಇವರ ಸಂಬಂಧಿಗಳಾದ ಮಾವಿನಹಳ್ಳಿಯ ವಿಠ್ಠಲರಾವ್ ಸುಪುತ್ರಿಯಾದ ಸುರದ್ರೂಪಿ ಕಲಾವತಿಯನ್ನ ಮದುವೆಯಾಗುವಂತೆ ಮನೆಯ ಹಿರಿಯರು ನಿಶ್ಚಯಿಸಿದ್ರು. ಲೋಣಿ ಗ್ರಾಮದಲ್ಲಿ ಸಣ್ಣ ಪುಟ್ಟ ನ್ಯಾಯ ಚಳುವಳಿ ನಾಯಕತ್ವ ವಹಿಸಿ ಹೊಸ ಜನಾಂದೋಲನ ಆರಂಭಿಸಿದ್ರು. ಸೃಷ್ಟಿಕರ್ತನ ನಿಯಮದಂತೆ ಇವರ ತಂದೆ ಶಂಕರ್ರಾವ್ ಅವರ ಅಣತಿಯಂತೆ ತಮ್ಮ ಮನದಾಸೆಯನ್ನ ಹಿರಿದಾಗಿಸಿಕೊಂಡು ವ್ಯಾಸಂಗಕ್ಕಾಗಿ ವಿದ್ಯಾಕಾಶಿ ಧಾರವಾಡದತ್ತ ಸಾಗಿದ್ರು. ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನ ಪೂರ್ಣಗೊಳಿಸಿ ತಂದೆ ತಾಯಿಯವರ ಇಚ್ಛೆಯಂತೆ ಕಲಾವತಿಯನ್ನ ವಿವಾಹವಾದ್ರು. ಮೈನಳ್ಳಿಯವರ ವಿಠ್ಠಲರಾಯರ ಕಮಲಾಬಾಯಿ ಮಗಳಾಗಿ ಲೋಣಿ ಮನೆತನದ ಪಾರ್ವತಿ ಶಂಕರ ವಾಡ್ಯದ ಸಸಿಯಾಗಿ ವೆಂಕಟರಮಣನಂಥ ಗಂಡನ ಪಡೆದು ಅವಳ ಮುತ್ತ ಒಣಕ್ಕೆ ರತ್ನದಂಥ ಮಕ್ಕಳನ್ನು ಪಡೆದು ಕೃಷ್ಣನಂಥ ಮೊಮ್ಮಕ್ಕಳನ್ನು ಪಡೆದು ಈ ಸೌಭಾಗ್ಯ ಏಳಂತರ ಕೊಡಲಿ ಅಂತ ದೇವರಲ್ಲಿ ವಂದಿಸುತ್ತೇನೆ. ನಮ್ಮ ತಂದೆ ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆ ಒಂದು ದೇವ ಸ್ವರೂಪದಲ್ಲಿ ಬಂದವರು. ತಂದೆ ಅಂದರೆ ತಂದೆ ತಾಯಿ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನು ನಾನು ಮನಗಂಡಿದ್ದೇನೆ. ತಂದೆ ತಾಯಿ ದೇವರು ಅಂತ ಹೇಳ್ತಾರೆ, ಅದನ್ನು ನಾನು ಮನಗಂಡಿದ್ದೇನೆ ಮತ್ತು ನಾನು ಅನುಭವಿಸಿದ್ದೇನೆ. ನಮ್ಮ ತಂದೆ ಇಟ್ಟಿದ್ದ ಹೆಜ್ಜೆ ಮೇಲೆ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಾಧಿಸಿದ ಪ್ರತಿಯೊಂದು ನನ್ನ ಬೆನ್ನ ಹಿಂದೆ ಸಪೋರ್ಟ್ ಆಗಿ ನನ್ನ ಬೆನ್ನ ಹಿಂದೆ ನಿಂತು ಸಾಧನೆಗೆ ಅವರ ಪ್ರತಿಯೊಂದು ಹೆಜ್ಜೆಗೂ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆ ಜೊತೆಗೆ ನಮ್ಮ ತಾಯಿಯೂ ಕೂಡ ಅದೇ ರೀತಿಯೇ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನೆರಳಿನಲ್ಲಿ ನಾನು ಪ್ರತಿಯೊಂದು ಹೆಜ್ಜೆ ಅಥವಾ ಕೆಲಸಗಳನ್ನು ಮಾಡುತ್ತಿರುತ್ತೇನೆ. ಇನ್ನು ಕಾನೂನು ಪದವಿಯನ್ನ ಮುಗಿಸಿ ಬಸವನಾಡಿನ ಬಾಗೇವಾಡಿಯಲ್ಲಿ ಆ ಕಾಲದ ಅತ್ಯಂತ ಸುಪ್ರಸಿದ್ಧ ವಕೀಲರಾದ ಎಎಚ್ ಕುಲಕರ್ಣಿಯವರಲ್ಲಿ ಜೂನಿಯರ್ ಆಗಿ ಕಾನೂನು ನಿಯಮಗಳನ್ನ ಅಭ್ಯಾಸ ಮಾಡುತ್ತಾ ಅಲ್ಲಿಂದ ವಿಜಯಪುರ ಜಿಲ್ಲೆಯ ಹಿರಿಯ ಹೆಸರಾಂತ ವಕೀಲರಾದ ವಿಎನ್ ಜೋಶಿ ಇವರ ಬಳಿ ವಕೀಲ ವೃತ್ತಿ ನಡೆಸಿ ಕಾನೂನು ಚಾಣಾಕ್ಷ ನಡೆಗಳನ್ನ ಊರಲು ಹೆಜ್ಜೆ ಇಡತೊಡಗಿದ್ರು. ಅಲ್ಲಿಂದ ಇಂಡಿಯಲ್ಲಿ ತಮ್ಮ ಸಂಬಂಧಿ ವಿಠ್ಠಲರಾವ್ ಕುಲಕರ್ಣಿ ವಕೀಲರ ಕಚೇರಿಯಲ್ಲಿ ತಮ್ಮ ವಕೀಲ ವೃತ್ತಿ ಕಾಯಕ ಮಾಡಲು ಪ್ರಾರಂಭಿಸಿದ್ರು. ಜೊತೆಗೆ ಬಾಲ್ಯದಲ್ಲಿನ ನಾಯಕತ್ವದ ಗುಣಗಳು, ಹೋರಾಟದ ಹಿನ್ನೆಲೆಯ ಮನಸ್ಥಿತಿಯಿಂದ ರಾಜಕೀಯ ರಂಗಕ್ಕೆ ಪ್ರವೇಶಗೊಂಡ್ರು. ತಮ್ಮದೇ ಆದದ್ದನ್ನು ಬರ್ಕೋತಿದ್ರು. ಇಂಥ ಒಂದು ಇನ್ಸಿಡೆಂಟ್ ನಡೆದಾಗ ಹಿಂದಾಗಡೆ ಸಾಕ್ಷಿದಾರರ ಸಿಗ್ನೇಚರ್ಗೆ ಹೋದಾಗ ಡಾಕ್ಟರ್ ಯಳವಾರ್ ಅವ್ರ ಸ್ಟೇಟ್ಮೆಂಟ್ ಇತ್ತು. ಹಿಂಗೆ ಹೇಳಿಲ್ಲ ನಾನು ಹೇಳಿಲ್ಲ ಅಂದಾಗ ಅವರಂದ್ರೆ ಇಲ್ಲ ನೀವು ಹೇಳಾರ್ದೆ ನಾವೇನು ಬರ್ಕೋತೇವೆ ಹಿಂಗೆ ವಾದ. ಇಂಥ 3-4 ಉದಾಹರಣೆ ಅದು. ಒಬ್ಬ ಜಾಯಿಂಟ್ ಡೈರೆಕ್ಟರ್ ಆಫ್ ಸರ್ವೇದವ್ರು ಬಂದಿದ್ದರು, ಅವ್ರ ಬಗ್ಗೆನೂ ಹಿಂಗೆ ವ್ಯಕ್ತಪಡಿಸಿದ್ರು. ಕಡೆಗೆ ನಾವು 2 ಸಲ ಸಿಟ್ಟಿಗೆ ಬಂದು ಹೇಳಿ, ಸಾಹೇಬ್ರೆ ನಿಮ್ಗೇನು ಮಾಡಬೇಕಾಗಿದೆ, ಈಗ ಇದು ಸೂಟನ್ನು ನಾನು ವಿರೋಧ ಮಾಡಬೇಕಾಗಲ್ಲ ಮಾಡಿಬಿಟ್ರಿ, ಬಟ್ ನೀವು ಯಾರ ಬಗ್ಗೆನೂ ಸುಮ್ಮನೆ ತಕರಾರು ತೋರಿಸ್ಬೇಡ್ರಿ, ಯಾಕಂದ್ರೆ ಮ್ಯಾಲೆ ಕೋರ್ಟ್ಗಳು ಭಾಳ ಅದನ್ನು ಏನೇನು ನಿರ್ಣಯ ಮಾಡ್ತೀನಿ. ಆದರೂ ಸಹಿತ ನನ್ನ ಪ್ರೆಸೆನ್ಸ್ ಇದ್ದರೂ ಸಹಿತ ಅವ್ರು ಅಬ್ಸೆಂಟ್ ಅಂತ ಹೇಳ್ಕೊಂಡು ಎಷ್ಟೋ ಸೂಟ್ ಡಿಸ್ಮಿಸ್ ಮಾಡಿದ್ದಾರೆ. ಆಮೇಲೆ ಮುಂದೆ ನಾನು ಅದನ್ನು ಹೈಕೋರ್ಟಿನ ನಜರಿಗೆ ತಂದೆ. ಹೈಕೋರ್ಟ್ನಿಂದ ಅದು ಎನ್ಕ್ವೈರಿ ಫಿಕ್ಸ್ ಆಯಿತು. ಎನ್ಕ್ವೈರಿ ಫಿಕ್ಸ್ ಆಗಿ ಗುಲ್ಬರ್ಗದೊಳಗೆ ಸಾಕ್ಷಿ ಪುರಾವ ಆಯಿತು. ಆದಮೇಲೆ ಆ ಜಡ್ಜಿಗೆ ಡಿಸ್ಮಿಸ್ ಮಾಡಿದ್ರು. ಆದ ಬಳಿಕ ಅವ್ರು ಶಾಬಾದ್ ಕೋರ್ಟ್ನಾಗ ಇದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಬೇಕಂತ. ಮುಂದಾದ್ಮೇಲೆ ನನ್ನ ಮೇಲೆ ರಿಟ್ ಹಾಕಿದ್ರಿ. ರಿಟ್ ಡಿಸಿಷನ್ನು ಆಯ್ತು, ರಿಟ್ ಅಪೀಲು ಆಯಿತು. ಅದ್ರ ಕಾಪಿನೂ ನನ್ನ ಕಡೆ ಎಲ್ಲ ಅವ್ರಿ. ಅದು ಎಲ್ಲ ಕಡೆ ನಮ್ಮದು ಪ್ರೂವ್ ಆಯ್ತು ರೀ. ಅವ್ರಿಗೆ ಡಿಸ್ಮಿಸ್ ಆಯಿತು, ಪೆನ್ಷನ್ ಹೋಗ್ಯಾರ, ಏನು ಸಿಗಲಿಲ್ಲ. ಆದರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನಾವು ಸತ್ತಿನೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಸಿಟ್ಟು ಬರ್ತದೆ ರೀ, ಟೆನ್ಷನ್ ಆಗ್ತದೆ, ಬ್ಲಡ್ ಪ್ರೆಷರ್ ಆಗ್ತದೆ. ಇದು ವಕೀಲರಿಗೆ ಸಾಮಾನ್ಯ. ಎಸ್ ಕುಲಕರ್ಣಿ ಅವ್ರದ್ದು ನಂದು ಸಾಧಾರಣ 40-45 ವರ್ಷದಿಂದ ಪರಿಚಯ ಅದ. ಅವ್ರನ್ನ ವೃತ್ತಿ ಜೀವನದೊಳಗೂ ಅವ್ರನ್ನ ನೋಡ್ಕೊಂಡು, ಸಾಮಾಜಿಕ ಜೀವನದೊಳಗೂ ಅವ್ರನ್ನ ನೋಡೀನಿ. ಮತ್ತು ಅವರು ಯಾವುದೇ ಕೆಲಸ ಮಾಡಲಿ, ವೃತ್ತಿ ಜೀವನ ಆಗಲಿ ಸಾಮಾಜಿಕ ಜೀವನ ಆಗಲಿ, ಭಾಳ ಚಲೋ ಪ್ರವೃತ್ತಿಯನ್ನು ಮಾಡಿರ್ತಾರೆ. ಅವ್ರ ಕೆಳಗಿನ ಕೋರ್ಟ್ನೊಳಗೆ ಅಲ್ಲಿ ಇಂಡಿ ಒಳಗೆ
ಮಾಡ್ತಿದ್ರು. ನಾ ಇಲ್ಲಿ ಅಪೆರೇಟ್ ಕೋರ್ಟ್ನೊಳಗೆ ಅವ್ರದ್ದು ಕೆಲಸ ಎಲ್ಲ ಮಾಡಿಕೊಡ್ತಿದ್ದೆ. ಮತ್ತು ಅವರು ಸ್ವಲ್ಪ ದಿವಸ ನ್ಯಾಯಾಧೀಶ ಅಂತಲೂ ಕೆಲಸ ಮಾಡಿ ಅದರದ್ದು ಅನುಭವ ಪಡ್ಕೊಂಡು ಅಲ್ಲಿಗಿಂತ ಹೆಚ್ಚು ಈ ವೃತ್ತಿ ಜೀವನದೊಳಗೇ ಜನರಿಗೆ ಸಹಾಯ ಆಗ್ಬೋದು ತನ್ನಿಂದ ತಿಳಿದು ಅದನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡ್ಯಾರ. ಸೊ ಬೈ ಆ್ಯಂಡ್ ಲಾರ್ಜ್ ಚಲೋ ಮನುಷ್ಯ. ಅವರಿಗೆ ಇಂಡಿಯ ತಾಲೂಕಿನ ಜನರ ಋಣ ತೀರಿಸಬೇಕಾಗಿತ್ತು. ಇಂಡಿ ಜನರಿಗೆ ನಿಜವಾದ ನ್ಯಾಯವನ್ನು ಕೊಡಿಸಬೇಕಾಗಿತ್ತು. ಅದಕ್ಕಾಗಿ ಅತ್ಯಂತ ಉನ್ನತ ದರ್ಜೆಗೆ ಹೋಗಬಹುದಾಗಿದ್ದಂಥ ಆ ಮ್ಯಾಜಿಸ್ಟ್ರೇಟ್ ಪದವಿಯನ್ನು ಸಹಿತ ತ್ಯಜಿಸಿ ಅವರು ಇಲ್ಲಿ ಇಂಡಿಯಲ್ಲಿ ನೆಲೆಸಿದರು. ಜಿಗಜಿಣಿಯವರು ಇಷ್ಟೊಂದು ಉನ್ನತ ಮಟ್ಟಕ್ಕೇರಬೇಕಾದರೆ ಅದರಲ್ಲಿ ಕುಲಕರ್ಣಿಯವರ ಪಾಲ ಬಹಳ ದೊಡ್ಡ ಪಾಲಿದೆ ಅನ್ನುವಂಥ ಮಾತನ್ನು ನಾನು ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಇವತ್ತು 75 ವರ್ಷಗಳನ್ನು ಅವರು ಪೂರೈಸಿದ್ದಾರೆ. ಅವರ ಬಗ್ಗೆ ನಾನು ಹೇಳುವುದು ಹೊರಟರೆ ಗಂಟೆಗಟ್ಟಲೆ ಹೇಳಬಹುದು. 1977 ದೇಶದಲ್ಲಿ ಅಂದು ರಾಜಕೀಯ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಏಕಾಏಕಿ ರಾಜಕೀಯ ರಂಗದಲ್ಲಿ ಸಾಕಷ್ಟು ಅವರಿಂದ ನಾನು ಅನುಭವ ಪಡೆದಿದ್ದೇನೆ. ಅವರು ಈ ತಾಲೂಕಿನ ಒಬ್ಬ ಚಾಣಕ್ಯನಂತ ನಾನು ಬಿಂಬಿಸ್ತಾ ಇದ್ದೇನೆ. ಇವರನ್ನು ನಾವು ಇಡೀ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ಪ್ರತಿಯೊಬ್ಬ ರಾಜಕಾರಣಿ ಅವರ ಸಲಹೆ ಸೂಚನೆಗಳು ಪಡೆದುಕೊಂಡು ನಮ್ಮ ರಾಜಕಾರಣಿ ಉನ್ನತಿಗಾಗಿ ಸಾಕಷ್ಟು ಅವರು ಶ್ರಮ ಮಾಡಿದ್ದಾರೆ. ಅವರು ಪ್ರತಿಯೊಬ್ಬ ರಾಜಕಾರಣಿ ಅವರಿಗೆ ಯಾರೂ ನೆನಪಾರಲ್ಲ. ಯಾಕಂದರೆ ಎಂ ಬಿ ಪಾಟೀಲ ಆಗಲಿ, ಬಸನಗೌಡ ಪಾಟೀಲ ಆಗಲಿ ಹಾಗೂ ಯಶವಂತರಗೌಡ ಆಗಲಿ, ಇವರು ಸಾಕಷ್ಟು ಅವರ ಅನುಭವವನ್ನು ಪಡೆದಿದ್ದಾರೆ. ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರ ಮತ್ತು ಕಾನೂನಿನ ಯಾವುದೇ ತೊಡಕು ಇದ್ರೂ ಕಾನೂನಿನ ಚಾಣಕ್ಯನ ನೀತಿ ಅನುಸಾರವಾಗಿ ಅದನ್ನು ಸರಿಪಡಿಸ್ತಾ ಇದ್ದರು. ನಾನು 25 ವರ್ಷದಿಂದ ಅವರನ್ನು ನೇರವಾಗಿ ಅವರನ್ನು ಸಂಪರ್ಕಿಸಿ ಅವರ ಪ್ರತಿಯೊಂದು ತಾಸು ಕುರಿತು ಅವರು ಸಲಹೆಯನ್ನು ಪಡೆದು ಇಡೀ ನನ್ನ ಜೀವನದ ಒಂದು ಹಾದಿಗೆ ಅವರು ನಾಂದಿಯಾಗಿದ್ದಾರೆ ಅಂಥೇಳಿ ನಾನು 2 ಮಾತು ಹೇಳಕ್ಕೆ ಇಚ್ಛಿಸ್ತೇನೆ. ವಯಸ್ಸು ಅಂದರೆ ಯಂಗಕ್ಕೇನು ತರುಣರಿದ್ದಾನೆ ಹಿಡಿದು ಅವರು ನಾವು ಆತ್ಮೀಯರಿದ್ದು ನೆರೆಮನೆ ಇದ್ದಂಗೆ ಇದ್ದೆವು ಊರಾಗ. ಅವರು ಲೋಣಿ ಬಿಟ್ಟು ಇಲ್ಲಿ ಬಂದು ತಮ್ಮ ವಕೀಲಿಕೆ ಚಾಲು ಮಾಡಿದ ಮೇಲೆ ಅವರಿಂದ ನನಗೆ ಬಹಳಷ್ಟು ಕಲೀಲಿಕ್ಕೆ ಸಿಕ್ತು. ಇವತ್ತಿನವರೆಗೆ ನಾವು ಅದೇ ಆತ್ಮೀಯರು ಅಣ್ಣತಮ್ಮರಂಗಿದ್ದೇವೆ. ಅವರು ಯಾವ ಕೆಲಸ ಹಿಡಿತಿದ್ರು, ವಕೀಲಿಕೆ ಒಳಗಾಗಲಿ ಅಥವಾ ಕಾನೂನು ದೃಷ್ಟಿಕೋನದಿಂದ ಯಾವ್ದು ಕೆಲಸ ಹಿಡಿತಿದ್ರು ಅದನ್ನು ಪೂರ್ತಿ ಜವಾಬ್ದಾರಿಯಿಂದ ಯಾರು ಕೆಲಸ ಹಿಡಿದಾರೆ ಅಥವಾ ಪಕ್ಷಗಾರರಿಗೆ ಪೂರ್ತಿ ಮಾಡಿ ಕೊಡುವಂಥ ಅವರ ಗುಣ ಅದು. ಆ ಗುಣ ಎಲ್ಲರಿಗೂ ಬರ್ತದಂತಿಲ್ಲ, ಅವರಲ್ಲಿ ಅದೊಂದು ವಿಶೇಷವಾದಂಥ ಇತ್ತು. ಈಗೇನು ಈ ಕಾನೂನು ರತ್ನ ಕಾರ್ಯಕ್ರಮ ನಡೆದದ ಅವರಿಗೆ ಅಗದಿ ಶೋಭಿಸುವಂಥ ಇದು ಕಾರ್ಯಕ್ರಮ. ಅವರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ, ಐಶ್ವರ್ಯ, ಸಂಪತ್ತಿ, ಆರೋಗ್ಯ ಸಿಗಲಿ
ಅಂತ ಭಗವಂತನ ಪಾದಕಮಲಗಳಲ್ಲಿ ಬಯಸುತ್ತಾ ಅವರಿನ್ನೂ ಹೆಚ್ಚಿನ ಇದಕ್ಕೆ ಹೋಗಲಿ ಅಂತ ನಾ ಬಯಸ್ತೇನೆ. ಇದಲ್ಲದೆ ಕಗ್ಗಂಟಾಗಿದ್ದ ವಿಜಯಪುರ ಜಿಲ್ಲೆಯ ಬಿಎಲ್ಡಿ ಸಂಸ್ಥೆಯ ಎಲ್ಲ ಪ್ರಕರಣಗಳಿಗೆ ವಕಾಲತ್ತು ವಹಿಸಿ 1 ದಶಕಗಳ ಕಾಲ ಹೋರಾಟ ಮಾಡಿ ನ್ಯಾಯ ಒದಗಿಸಿ ಎಂಬಿ ಪಾಟೀಲರಿಗೆ ಜೀವ ಸಂಜೀವನಿಯಾದ್ರು. ಇಲ್ಲಿಂದಲೇ ಇವರ ಕೀರ್ತಿ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಾ ಸಾಗಿತ್ತು. ಅದೇ ರೀತಿ ಇಂಡಿ ತಾಲೂಕಿನ ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಯ ಎಲ್ಲಾ ಕೇಸುಗಳಿಗೆ ತಮ್ಮ ವಾದದಿಂದ ಜಯವನ್ನ ತಂದು ಕಾರ್ಖಾನೆಗೆ ನ್ಯಾಯ ಒದಗಿಸಿಕೊಟ್ರು. ನಾನು ಅವನಿಗೆ ಒಬ್ಬ SC ಕ್ಯಾಂಡಿಡೇಟ್ ಬೇಕಾಗಿತ್ತು ನನ್ನ TD ಬೋರ್ಡ್ ಎಲೆಕ್ಷನ್ಗೆ. ಅದಕ್ಕೆ ಅವನಿಗೆ SC ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ನಾನು ಜೊತೆಗೆ ತೊಗೊಂಡಿದ್ದೆ. ಅವೇನಂದ, ಇಲ್ಲ ಜೇಸ ನಮ್ಮ ದೋಸ್ತ ಮಲ್ಲೊಂದು ಒಂದು ಪ್ರಾಬ್ಲಮ್ ಅದ, ಅದು ನೀನೇ ಸಾಲ್ವ್ ಮಾಡಬೇಕು ಅಂತಂದು. ಅಂದೆ ಅದು ಪ್ರಾಬ್ಲಮ್ ಏನದು ಅನ್ನೋದೇ ಗೊತ್ತಿಲ್ಲ, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೆಂಗೆ ಅಶ್ಯೂರೆನ್ಸ್ ಕೊಡಲಿ ಅಂತ. ಇಲ್ಲ ಅದು ಏನದ ಎಲ್ಲ ಹೇಳ್ತಾನೆ ಮಲ್ಲು ಅಂದರೆ ಯಾರು ಅನ್ನೋದೇ ನನಗೆ ಗೊತ್ತಿದ್ದಿದ್ದಿಲ್ಲ. ಅವ್ರಿಗೆ MB ಪಾಟೀಲ್ರು ಅಂತಂತಾರೆ ಈಗ. ಅವಾಗ ಮಲ್ಲು ಅಂತಲೇ ಯಾರಪ್ಪ ಮಲ್ಲು? ಇಲ್ಲ BM ಪಾಟೀಲ್ರ ಮಗ ಅಂತ. ಆಯ್ತಂದು ನಾನು ಮುಂದೆ ಡಿಸ್ಕಷನ್ ಮಾಡಿ ಎಲ್ಲ ಬೈಲ ವಗೇರೆ ನನ್ನ ಕಡೆ ಕೊಟ್ಟರೆ ಪ್ರಾಬ್ಲಮ್ ಏನನ್ನೋದು ಹೇಳಿದರು. ಹೇಳಿದ ನಂತರ ಅಲ್ಲಿಂದ ನಾನು ರಾತ್ರಿ ಎಲ್ಲ ಅದನ್ನು ಬೈಲ ಓದಿದೆ. ಈ ಅಧಿಕಾರ BD ಜೊತೆಗಿಲ್ಲ ಆ್ಯಸ್ ಎ ಪ್ರೆಸಿಡೆಂಟ್, ಮತ್ತು ಇವ್ರು ಈ ಅಧಿಕಾರ ಚಲಾಯಿಸ್ಲಿಕ್ಕೆ ಹೆಂಗೆ ಬರ್ತದೆ ಅಂದು ನಾ ರಾತ್ರಿ 1:30-2 ಗಂಟೆಗೆ ಲ್ಯಾಂಡ್ಲೈನ್ ಇದ್ದವ್ರು ಅವಾಗ. ಆ ಕಾಲಕ್ಕೆ MB ಪಾಟೀಲ್ರಿಗೆ ಫೋನ್ ಮಾಡಿದೆ. MB ಪಾಟೀಲ್ ಅಂದರು, ಯಾಕ್ರಿ ಪವರ್ಸ್ ಯಾಕಿಲ್ಲ? ಗವರ್ನಿಂಗ್ ಬಾಡಿ ಚೇರ್ಮನ್ ಮತ್ತು ಪ್ರೆಸಿಡೆಂಟ್ ಸೇಮ್ ಪರ್ಸನ್ ಇದ್ದಾಗ ಮಾತ್ರ ಈ ಪವರ್ ಚಲಾಯಿಸ್ಲಿಕ್ಕೆ ಬರ್ತದೆ. ಈ ಗವರ್ನಿಂಗ್ ಬಾಡಿ ಚೇರ್ಮನ್ನು ಚೂಡಾಮಣಿ ಗುತ್ತಲಿದ್ದಾರೆ, ಪ್ರೆಸಿಡೆಂಟ್ರು BD ಜತ್ತಿ ಇದ್ದಾರೆ, ಆ ಕಾರಣಕ್ಕೆ ಅದು ಆಗಂಗಿಲ್ಲ ಅಂತ. ಇಲ್ಲ ನೀವೀಗ ಬಂದು ಬಿಡ್ರಿ ಅಂತಂದರು. ನಾನು ಈಗ ರಾತ್ರಿ 1 ಆಗ್ಯದ್ರಿ ಸರ್. ಇಲ್ಲ ನಾ ಕಾರ್ ಕಳಿಸ್ತೀನಿ ಬರ್ರಿ ಅಂತ. ನಾನು ಅರಿವಿ ತಯಾರಿಲ್ಲ, ಏನೂ ತಯಾರಿಲ್ಲ, ಹೆಂಗೆ ಅಂತಂದು. ಇಲ್ಲ ಬರ್ರಿ ಏನಾರು ಮಾಡೋದು ಬರ್ರಿ ಅಂತ. ಹಾಗೆ ರಾತ್ರಿ 2 ಗಂಟೆಗೆ ನಾ ಇಂಡಿಯಿಂದ ಬಿಜಾಪುರಕ್ಕೆ ಹೋದೆ. ಇದು ನಾನು ಮತ್ತು ಆಳ್ಬಾಳ ಇಬ್ಬರೇ ಪ್ರಸಿದ್ಧ ವಕೀಲರು ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಟ್ದೊಳಗೆ. ಈ ಪಾಯಿಂಟೇ ನಮಗೆ ಸಿಕ್ಕಿಲ್ಲ. ನೀ ತಕ್ಕೊಂಡು ಬಂದಿದ್ದಿ, ನೀ ಅಲ್ಲೇನು ಕತ್ತಿ ಕಾಯ್ತೀನೋ ಅಂತಾರೆ. ಇದೇ ಶಬ್ದದಾಗ ಹೇಳಿದ್ರು. ಇಲ್ಲರಿ ಸರ, ಇಲ್ಲ ನೀ ಬೆಂಗಳೂರಿಗೆ ಬಾ, ಹೆಂಗೆ ಆಗ್ತದೆ ನೋಡು ಅಂತಂದ್ರೆ. ನನಗೇನು ರೊಕ್ಕ ಗಳಿಸೋ ಇಚ್ಛೆ ಇಲ್ಲರಿ, ನಮ್ಮ ಮಂದಿ ಮಕ್ಕಳು, ನಮ್ಮ ತಂದೆ ತಾಯಿ, ಹೊಲ ಮನೆ ಅದರೊಳಗೆ ಇಂಟ್ರೆಸ್ಟ್ ಅದ್ರಿ ಅಂತ ಹೇಳಿದೆ. ಆಯ್ತು ಬಿಡು, ಇದು ಕರೆಕ್ಟ್ ಪಾಯಿಂಟ್ ಅದು, ಈಗ ಏನು ಮಾಡೋದು? ಸೂಟ್ ಹಚ್ಚೋದ್ರಿ ಸರ್. ಹಂಗೆ ಇಲ್ಲೇ ಹಂಗೆ ಹಚ್ಚೋದು ಅಂದರು. ಇಲ್ಲೇ ಹಚ್ಚಲಿಕ್ಕೆ ಬರುತ್ತೆ ರೀ ಸರ್. ಯಾಕಂದ್ರೆ ಅವ್ನು ಬೆಂಗಳೂರಾಗೆ ಕೂತು ಆರ್ಡ್ರ್ ಮಾಡ್ಯಾರ ಸರ್. ಬಿಜಾಪುರ ಡಿಸ್ಟ್ರಿಕ್ಟ್ದ ಹದ್ದೇ ದಾಟ್ತು ಅಂದ್ರೆ ಪ್ರೆಸಿಡೆಂಟಿನ ಪವರ್ಸ್ ಹೋಗ್ತಾವೆ, ಕಷ್ಟ ಆಗ್ತಾವೆ ವೈಸ್ ಪ್ರೆಸಿಡೆಂಟ್ಗೆ. ಅದಕ್ಕೆ ಪವರ್ಲೆಸ್ ಆಗಿ ಇವ್ರು ಮಾಡ್ಯಾರ. ಅದಕ್ಕೆ ನಮಗೆ ಬೆಂಗಳೂರು ಕೋರ್ಟ್ನಾಗ ಬರ್ತದ ಅಂತಂದ್ರೆ ಅಂದ ಕೂಡಲೇ ಒಂದು UL ನಾರಾಯಣರಾವ್ ಅವ್ರಿಗೆ ಫೋನ್ ಮಾಡಿದ್ರು. UL ನಾರಾಯಣರಾವ್ ಅಂದ್ರೆ ಕರೆಕ್ಟ್ ಅದು ಪಾಯಿಂಟ್ ಹಚ್ಚೋಣ ಅಂತಂದ್ರೆ ಹಚ್ಚಿ ಸ್ಟೇ ತೊಗೊಂಡಿದ್ದಾರೆ. ದಟ್ ಈಸ್ ದ ಫಸ್ಟ್ ಇನ್ಸಿಡೆಂಟ್ ಸಿಕ್ತು. ಆಮೇಲೆ MB ಪಾಟೀಲ್ ಒಳಗೆ ಹೋಗ್ಬೇಕಾಯ್ತು. ಆ ಒಳಗೆ ಹೋಗೋ ಮುಂದೆ ಹೆಲ್ಪ್ ಮಾಡಿದವರು ಅಂದರೆ ತಥರ್ಕ ಅದು BD ಪಾಟೀಲ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, CPI ಇದ್ದರು. ಅವರು ನಾವು ಕೆಲವೆಲ್ಲ ಜನರು ಕೂಡಿ ಈ MB ಪಾಟೀಲ್ರಿಗೆ ಆ ಸಂಸ್ಥೆದೊಳಗೆ ಸೇರಿಸ್ದೇವ್ರಿ. ಆಮೇಲೆ ಮುಂದೆ ಹಲವಾರು ಪ್ರಸಂಗಗಳು ಬಂದವ್ರಿ. ಮುಂದೆ ಕಡೆಗೆ ಅದು ಹಾಗೆ ಅದು ಸೂಟ್ ನಡೀತು. ಅದು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ನವ್ರು ಏನಂದ್ರೆ, ಇದೇನು ಬೇಡ ನೀವು ಪುನಃ ಇಲೆಕ್ಷನ್ ಮಾಡಿರಿ ಅಂತ. ಇಲೆಕ್ಷನ್ ಮಾಡ್ರಿ ಅಂದ ಕೂಡಲೇ ಅದು ಮೆಂಬರ್ಶಿಪ್ ಪ್ರಶ್ನೆ ಬಂತು. ಅವ್ರ ವಕೀಲರು ಅಕ್ಕಿ ಅಂತಿದ್ದಾರೆ, ಅಕ್ಕಿ ಅಂತ ಅವ್ರ ಏಜೆಂಟ್. ಅವರು ಏನು ಅವರು ಇವರೆಲ್ಲ ಮೆಂಬರ್ಶಿಪ್ ಗೊಳ್ಳೆ ಮಾಡ್ಯಾರ ಸಾಹೇಬ್ರ ಅಂತಿದ್ರು. ಗೊಳ್ಳೆ ಮಾಡ್ಯಾರ ಅಂತಂದ್ರೆ ಹಂಗೆ ಗೊಳ್ಳೆ ಹೆಂಗೆ ಮಾಡ್ಲಿಕ್ಕೆ ಬರ್ತದೆ ಸರ್? ಎಲ್ಲರಿಗೆ ಮೆಂಬರ್ಶಿಪ್ ಲಿಸ್ಟ್ ಪ್ರಕಾರ ಮಾಡಿದ್ದದ ಅಂತ ನಾವು ಅಂದೇವ್ರಿ. ಅವ್ರಿಗೆ ಇವ್ರ ಮುಂದೆ ನಡೆದದ್ದು ಘಟನೆ. ಹಿ ಈಸ್ ಪ್ರೆಸೆಂಟ್, ಹಿ ಎಕ್ಸ್ಪ್ಲೇನ್ಸ್ ಮೋರ್ ಪ್ರಾಪರ್ಲಿ ಅಂತಂದ್ರೆ ಆಯ್ತು ಲೆಟ್ ಹಿಮ್ ಟು ಸೇ ಅಂತಂದ್ರೆ ಆ ಹೊತ್ತಾಗ ಒಂದು 4 ಶಬ್ದ ನಾನು ಸುಪ್ರೀಂ ಕೋರ್ಟ್ನಾಗ ಹೇಳೋ ಪ್ರಸಂಗ ಬಂತು. ಅದನ್ನು ಒಪ್ಕೊಂಡ್ರಿ ಅವರು. ಒಪ್ಕೊಂಡು ಅವನಿಗೆ ದಂಡ ಕಟ್ಟಿದ್ದಾರೆ. ಏನಂದ್ರೆ ಕೋರ್ಟ್ ಹೇಳೋವರೆಗೆ ಕೋರ್ಟಿನ ಕಂಬದ ಮುಂದೆ ಅವ್ರು ನಿಂದಿರಬೇಕು ಅಂತ. ಕನ್ಸಿಡರಿಂಗ್ ಯುವರ್ ಏಜ್ ಆ್ಯಂಡ್ ಯುವರ್ ಸ್ಪೇಸ್ ಮೇಕರ್, ಸೊ ವಿ ಪನಿಷ್ ಯು ಟು ಸ್ಟ್ಯಾಂಡ್ ಅಪ್ ಬಿಫೋರ್ ದ ಕೋರ್ಟ್ ಟಿಲ್ ದ ಕೋರ್ಟ್ ರೈಸಿಸ್. ಆ ಅಪಮಾನ ಆಗಿ ಮುಂದವ್ರು 8 ದಿನದಿಂದ ಸತ್ತೇ ಹೋದ್ರು. MB ಪಾಟೀಲ್ ಅಂದ್ರೆ ಅವರು ಇದು ಹೆಂಗೆ ಹೋಗೋದು ನಿಮ್ಮ ಕಲ್ಪನಾಕ್ಕೆ ಬಂತ್ರಿ JS ಅಂತ. ಅಂದರೆ ಇದು ಪ್ರಾಕ್ಟಿಕಲ್ ಇರ್ತದೆ ರೀ ಸರ್. ಇದು ಬುಕಿಶ್ ನಾಲೆಜ್ ಅಲ್ಲ, ಇದು ಪ್ರಾಕ್ಟಿಕಲ್ ಇರ್ತದೆ.
2002ರಲ್ಲಿ ಹೋಮ್ ಚಿಹ್ನೆಯ ವಿವಾಹದಿಂದ ಇಂಡಿಯಲ್ಲಿ ಅತ್ಯಂತ ಭೀಕರವಾದ ಮತೀಯ ಗಲಭೆ ಪ್ರಾರಂಭವಾಯಿತು. ಇದರಿಂದ ಅನೇಕ ಯುವ ತರುಣರು ಜೈಲು ಪಾಲಾಗಬೇಕಿತ್ತು. ಅಮಾಯಕ ಹಿಂದೂಗಳ ಪಾಲಾಗಿ ಆಪ್ತ ರಕ್ಷಕರಾಗಿ 1 ತಿಂಗಳುಗಳ ಕಾಲ ಸತ್ಯಾಗ್ರಹ ನಡೆಸಿ ಹಿಂದೂ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಹೋರಾಡಿ ನಿರಪರಾಧಿ ಹಿಂದೂಗಳಿಗೆ ಯಾವುದೇ ರೀತಿಯ ನ್ಯಾಯಪೇಸಿ ಇಲ್ಲದೆ ತಾಲೂಕಿನ ಎಲ್ಲ ಯುವಕರನ್ನ ಅಭಿಮಾನದಿಂದ ಕಾನೂನಾತ್ಮಕ ಹೋರಾಟ ಮಾಡಿ ಕೋಮು ಗಲಭೆ ಪ್ರಕರಣಗಳಿಂದ ಖುಲಾಸೆಗೊಳಿಸಿದ್ರು. ನಮ್ಮೂರಿಗೆ ಒಂದು ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ JS ಕುಲಕರ್ಣಿ ಅವರಿಗೆ ನಾವು ಮುಂದಿನ ಒಂದು ಇತಿಹಾಸದಲ್ಲಿ ಅವರ ನೆನಪು ಸದಾ ಚಿರಸ್ಮರಣೀಯವಾಗಿ ಇರುವಂಥ ಒಂದು ಕೆಲಸ ಹಲವಾರು ಕೆಲಸಗಳನ್ನು ನಮ್ಮ ಊರಿಗೆ ಮಾಡಿಕೊಟ್ಟಿದ್ದಾರೆ ಸರ. ಹಿಂದೂ ಮುಸ್ಲಿಂ ಅಂತಕ್ಕಂಥ ಒಂದು ಭೇದ ಭಾವ ಇರಬಾರ್ದು. ಎಲ್ಲ ಊರಿನ ಒಂದು ಸಣ್ಣ ಊರದ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಈ ಊರ ಬೆಳಗಬೇಕು, ಮುಂದೆ ಬರಬೇಕು ನಮ್ಮ ಒಂದು ನೇತೃತ್ವದಲ್ಲಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಈ ಒಂದು ಮೊದಲ ಹಳೆಯದಾದಂಥ ಒಂದು ಮಜರಿತ್ ಬರೆ ಅವರು ಒಂದು ದೊಡ್ಡ ಬೃಹದಾಕಾರವಾದಂಥ ಒಂದು ಗುಡಿ ನಿರ್ಮಾಣ ಮಾಡ್ಲಿಕ್ಕೆ ಮೇನ್ ಕಾರಣೀಕರ್ತರು ಸನ್ಮಾನ್ಯ ಶ್ರೀ JS ಕುಲಕರ್ಣಿ ಸಾಹೇಬ್ರ ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಇಷ್ಟೊಂದು ದೊಡ್ಡ ಗುಂಬಜವನ್ನು ಕಟ್ಟಿಸಿದ್ರು. ಮತ್ತು ಅವರು ಸ್ವಂತ ಒಬ್ಬರೇ ತಮ್ಮ ಖರ್ಚಿನಿಂದ ಬೆಳ್ಳಿ ಕಳಸವನ್ನು ಒಬ್ಬರೇ ಕೊಟ್ಟಿದ್ದಾರೆ ಸರ್ JS ಕುಲಕರ್ಣಿ ಅವರು. ಅದೇ ರೀತಿಯಾಗಿ ಹನುಮಂದೇವ್ರ ಇದನ್ನು ಹಾಳು ಮಣ್ಣಿನೊಳಗಿತ್ತು ರೀ. ಅವ್ರು ತಮ್ಮವರು ಅವರು ಕೂಡಿಕೊಂಡು ಒಂದು ದೊಡ್ಡ ಕಟ್ಟಡ ಹನುಮಂದೇವ್ರ ಗುಡಿನೂ ಕಟ್ಟಿಸಿದ್ರು. ಮತ್ತು ಹೊಲದಲ್ಲಿ ಒಂದು ದಾವಲ್ ಮಲ್ಕ ದೇವ್ರ ಗುಡಿ ಅದ, ಆ ಗುಡಿನೂ ಸ್ವತಃ ಅವರೇ ಬಂದು ನಿಂತು ಮುಂದೆತ್ತಕ್ಕಿಂದ್ರೆ ಕಟ್ಸ್ಯಾರಿ. ನಮ್ಮ ಊರಾಗ ಯಾವುದೇ ಒಂದು ತಂಟೆ ತಕರಾರ, ಯಾವುದೇ ಒಂದು ಒಬ್ರಿಗೊಬ್ರು ಜಗಳ ವೈಮನಸ್ಸು ಆದ್ರೆ ಸನ್ಮಾನ್ಯ ಶ್ರೀ JS ಕುಲಕರ್ಣಿ ಅವರು ಬಂದು ಮಾತಿನ ಮುಖಾಂತರವಾಗಿ ಬಗೆಹರಿಸಿ ಕೊಡ್ಕೋತ ಬಂದಾರೆ. ದಶಕಗಳ ಹಿಂದೆ ಭೀಮಾ ತೀರದ ಎಂದ್ರೆ ಇಡೀ ವಿಜಯಪುರ ಸೇರಿದಂತೆ ರಾಜ್ಯವೇ ಒಂದು ಕ್ಷಣ ತಲ್ಲಣವಾಗ್ತಿತ್ತು. ಅಂತಹ ಸಂದರ್ಭದಲ್ಲಿ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿ ಕುಲಕರ್ಣಿಯಾಗಿದ್ರು. ಇನ್ನು ಇವರ ಹೆಸರು ಕೇಳಿದ್ರೆ ಎದುರಾಳಿಯವರಿಗೆ ಮಳೆಗಾಲದಲ್ಲಿ ಬೆವರು ಬರ್ತಾ ಇತ್ತಂತೆ. ತಮ್ಮ ದಾರಿ ಏನಿದ್ರು ಸತ್ಯದ ದಾರಿ ಎಂದು ಪ್ರತಿಪಾದಿಸಿ ನ್ಯಾಯಕ್ಕಾಗಿ ಹೋರಾಡಿದ್ದಾರೆ. ಪ್ರಸಿದ್ಧಿ ನ್ಯಾಯವಾದಿಗಳಲ್ಲಿ JS ಕುಲಕರ್ಣಿ ಅವರು ಒಬ್ಬರು. JS ಕುಲಕರ್ಣಿ ಅವರ ನಡೆ ನುಡಿ, ಅವರು ನಡೆದು ಬಂದ ದಾರಿ, ಅವರಿಗಿರ್ತಕ್ಕಂಥ ಆ ಒಂದು ವ್ಯಕ್ತಿತ್ವ, ಅದನ್ನು ಸಮಾಜ ಗುರುತಿಸಿದೆ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಅನೇಕ ರಾಜಕಾರಣಿಗಳಿಗೆ ಮಾರ್ಗದರ್ಶನವನ್ನು ಮಾಡಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ವಿಶೇಷ ಛಾಪನ್ನು ನಮ್ಮ ಭಾಗದಲ್ಲಿ ಮೂಡಿಸಿದ್ದಾರೆ. ಅಂಥ ಒಬ್ಬ ಹಿರಿಯ ಜೀವಿಯನ್ನು ಗೌರವಿಸ್ತಕ್ಕಂಥ ಅತ್ಯಂತ ಸುತ್ತಾರ ಕಾರ್ಯವನ್ನು ಅವರ ಅಭಿಮಾನಿ ಬಳಗ ಏನು ಹಮ್ಮಿಕೊಂಡಿದೆ, ನಾನು ನಿಜಕ್ಕೂ ಅವ್ರನ್ನ ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿ ಮಾರ್ಪಡ್ತದೆ ಅಂತ ನನ್ನ ಭಾವನೆ. ಇನ್ನು ಅನೇಕ ಜನರಿಗೆ, ನಮ್ಮಂಥವ್ರಿಗೆ ಅವರ ಮಾರ್ಗದರ್ಶನ, ಅವರ ಸಲಹೆ ಸೂಚನೆಗಳು ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಆ ಭಾಗ ಕಟ್ಟುವಲ್ಲಿ ಅವರು ಏನು ಶ್ರಮಿಸಿದ್ದಾರೆ, ಅನೇಕ ರಾಜಕಾರಣಿಗಳ ಒಡನಾಡಿಯಾಗಿ ಕೆಲವರು ಜನ ನಾವು ಈಗಿದ್ದೀವಿ, ಇನ್ನೂ ಕೆಲವು ಜನ ನಮ್ಮಿಂದ ಮರೆಯಾಗಿದ್ದಾರೆ. ಅವರೆಲ್ಲರೊಂದಿಗೆ ಒಡನಾಟವನ್ನು ಹೊಂದಿ ಇಂಡಿ ನಗರದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಮತ್ತು ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗ ಅವರಿದ್ದಿದೆ. ಅವರ ವ್ಯಕ್ತಿತ್ವ, ಅವರ ಆ ವಾಕ್ಯ ಚಾತುರ್ಯ, ಅವರ ನಡೆದು ಬಂದ ಆ ಇತಿಹಾಸ ಹಿನ್ನೆಲೆಯನ್ನು ಈ ಕಾರ್ಯಕ್ರಮ ಯೋಜನೆ ಮಾಡಿದರು. ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಲಿ ಅಂಥೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸ್ತೀನಿ. ವಿಶೇಷವಾಗಿ ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೀನಿ. ಅವರಿಗೂ ಭಗವಂತ ಇನ್ನೊಂದಿಷ್ಟು 100 ವರ್ಷ ಆಯುಷ್ಯ ಕೊಡಲಿ. ಅವರ ಆಯುಷ್ಯ, ಆರೋಗ್ಯ ಎಲ್ಲ ರಂಗದಲ್ಲಿ ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಅವರ ಈ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಸದಾ ಸ್ಮರಣೀಯವಾದಂಥ ಕಾರ್ಯಕ್ರಮ ಆಗಲಿ ಅಂಥೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸ್ತೇನೆ. ಕೇವಲ ನ್ಯಾಯಾಂಗಕ್ಕೆ ಸೀಮಿತವಾಗದೆ ರಾಜಕಾರಣದಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಕುಲಕರ್ಣಿ ಸಾಹೇಬ್ರು. ಹಿರಿಯ ರಾಜಕಾರಣಿ ಹಾಗೂ ಸಂಸದ ರಮೇಶ್ ಜಿಗಜಿಣಗಿ ಆಪ್ತರಾಗಿ ರಾಜಕೀಯ ಹಾವು ಏಣಿ ಆಟಕ್ಕೆ ಚದುರಂಗ ಆಡಿ ಗೆದ್ದವರು ಈ ನ್ಯಾಯವಾದಿ ಕುಲಕರ್ಣಿಯವರು. ಸ್ವತಃ ಸಂಸದ ಜಿಗಜಿಗಣಿಯವರೇ ಮನದಾಳದ ಮಾತು ಬೆಚ್ಚಿಟ್ಟಿದ್ದಾರೆ. JS ಕುಲಕರ್ಣಿ ಅವರು ಮತ್ತು ಕೊಟ್ಲಿಗೆ ಅವರು ಸ್ವಲ್ಪ ಜೂನಿಯರ್ ಆಗಿದ್ದರು. ಆದರೂ ಕೂಡ ಅವರು ಹಿರಿಯರ ಜೊತೆ ಸಲಹೆಗಾರರಾಗಿ
ಕೆಲಸ ಮಾಡ್ತಿದ್ರು. ಟಿಕೆಟ್ ಕೊಡಬೇಕು ಅಂಥೇಳಿ ಬಹಳ ಪ್ರಯಾಸ ಮಾಡಿದ್ರು. ಆ ಸಂದರ್ಭದಲ್ಲಿ BM ಪಾಟೀಲರು ಕೂಡ ನಮ್ಮ ಜನತಾ ಪಾರ್ಟಿನಲ್ಲಿ ಇದ್ದರು. ಆದರೆ ಟಿಕೆಟ್ ಸಿಕ್ಕಲಿಲ್ಲ. ಅವಾಗೇನಾಯಿತು, ನೀನು BM ಪಾಟೀಲರು ಕರೆದು ನೀ ಮೊನ್ನೆನೇ ಸ್ಕೂಲ್ ಬಿಟ್ಟು ಬಂದಿದೀಯಾ, ಸಮಾಜದ ಹಿರಿಯ ಅರಕೇರಿ ಅದನ, ಅರಕೇರಿಗೆ ನಾನು ಟಿಕೆಟ್ ಕೊಡಿಸ್ತೀನಪ್ಪ, ಇದೊಂದು ಸರಿ ಸಹಕಾರ ಮಾಡು, ನೆಕ್ಸ್ಟ್ ಟೈಮು ಆ ಟಿಕೆಟು ಅವಾಗ ಬಳ್ಳೊಳ್ಳಿ ಮತಕ್ಷೇತ್ರ, ಆ ಕ್ಷೇತ್ರದ ಟಿಕೆಟ್ ನಾನು ನಿನಗೆ ಕೊಡಿಸ್ತೀನಿ ಅಂಥೇಳಿ ಅವರು ಹೇಳಿದ ಮೇಲೆ ನಾನು ಆಯ್ತು ರೀ ಸಾಹೇಬ್ರೆ ಅಂಥೇಳಿ ನಾನು ಹಿಂದೆ ಸರ್ಕೊಂಡೆ. ಆ ಹಿಂದಕ್ಕೆ ಸರ್ಕೊಂಡ ಮೇಲೆ ಜನರಿಗೆ ಭಾಳ ರೋಷ ಬಂದು ನೀನು ಇಂಡಿಪೆಂಡೆಂಟ್ ನಿಂದಿರಬೇಕು ಚುನಾವಣೆಗೆ, ಅಸೆಂಬ್ಲಿಗೆ ಅಂಥೇಳಿ ನನ್ನ ಶರ್ಟನ್ನು ಸಹಿತ ಕಿತ್ತಾಕಿದ್ರು. ಅದರಲ್ಲಿ GS ಕುಲಕರ್ಣಿಯವರು ಕೂಡ ಮುಂಚೂಣಿಯಲ್ಲಿದ್ದರು. ಅವರು ಜಗಳ ಪಗಳ ಹಂಗೇನು ಮಾಡಲಿಲ್ಲ. ಬಟ್ ಆದರೆ ನೀನು ನಿಲ್ಲು ಅಂಥೇಳಿ ಜನಗಳ ಕಡೆಯಿಂದ ಒತ್ತಡ ನನ್ನ ಮೇಲೆ ಭಾಳ ಹಾಕಿ ಕೊನೆಗೆ ಹೇಳಿದೆ, ಇಲ್ಲ ಟಿಕೆಟ್ ಇಲ್ಲ ಅಂದ್ರೆ ನಾನು ಇಂಡಿಪೆಂಡೆಂಟ್ ನಿಂದಿರೋದಿಲ್ಲ ಅಂಥೇಳಿ ಕೈ ಬಿಟ್ಟು ಪುನಃ ಎಲ್ಲ ಜನರ ಹಾಗೆ ಸಂಪರ್ಕ ಇಟ್ಕೋತು ಹೋಗೋದ್ರೊಳಗೆ ತಾಲೂಕು ಬೋರ್ಡು ಚುನಾವಣೆಗಳು ಬಂದು 78ರಲ್ಲಿ. ಆ ಸಂದರ್ಭದಲ್ಲಿ GS ಅವರು ಕೂಡ ಒಬ್ಬರು ಅಲ್ಲಿ ನನ್ನ ಜೊತೆ ಅಭ್ಯರ್ಥಿ ಆದರು. ಎಲ್ಲರೂ ಕೂಡಿ ನಾನು ಅವರ ಪೆನಲ್ನಲ್ಲಿ ಸೇರಿಕೊಂಡು ಚುನಾವಣೆ ಅಂದರೆ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಜನತಾ ಪಾರ್ಟಿಯಿಂದ ನಾವು 7 ಜನ ನಾವು ಗೆದ್ದೆವು, 14 ಜನ ಕಾಂಗ್ರೆಸ್ನಿಂದ ಗೆದ್ದರು. ಇದಕ್ಕೆಲ್ಲನೂ ಕೂಡ ಮುಂಚೂಣಿಯಲ್ಲಿ GS ಕುಲಕರ್ಣಿ ಅವರೇ ಆಗಿದ್ದರು. ಇವರೆಲ್ಲ ಹಿರಿಯರಂತೂ ಇದ್ದೇ ಇದ್ದರು. ಆಮೇಲೆ ಚುನಾವಣೆ ಆಯಿತು. ಚುನಾವಣೆ ಆದಮೇಲೆ ನನಗೇನು ಮಾಡಿದ್ರು, ಎಲ್ಲ ಗೌಡರು ಎಲ್ಲ ಸಾಹುಕಾರಗಳು ಸೇರಿ ನನ್ನ ಜನರಲ್ನಾಗ ತೊಗೊಂಬಂದರು, ಗೆಲ್ಲಿಸಿದ್ರು. ಒಬ್ಬ ದಲಿತ ಹುಡುಗನ್ನ ಜನರಲ್ ಚುನಾವಣೆಗೆ ನಿಲ್ಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಎಲ್ಲರೂ ಪ್ರಯಾಸ ಮಾಡಿ ನನಗೆ ಚುನಾವಣೆಯಲ್ಲಿ ಜನರಲ್ ಕ್ಷೇತ್ರದಿಂದ ನಾನು ಗೆಲ್ಲಿಸೋದು ತಾಲೂಕು ಬೋರ್ಡ್ ಮೆಂಬರ್ ಆಗಿ. ಆವಾಗ ಅತ್ಯಂತ ಭಾಳ ಹತ್ತಿರ ಆಗಿಬಿಟ್ರು GS ಕುಲಕರ್ಣಿಯವರು. ತಾಲೂಕು ಬೋರ್ಡ್ ಚುನಾವಣೆ ಆದಮೇಲೆ ಹತ್ತಿರ ಆದರು. ಅವರು ನಮ್ಮ ಜೊತೆ ಸ್ಪರ್ಧಾಳುಗಳಾಗಿ ಅವರು ಕೂಡ ನನ್ನ ಜೊತೆ ಗೆದ್ದರು. ನಿಜವಾಗಿ ಹೇಳಬೇಕಂದ್ರೆ GS ಕುಲಕರ್ಣಿಯವ್ರ ಜೊತೆ ಎಲ್ಲ ಕೊಟ್ಲಿಗಿ ಮತ್ತು GS ಕುಲಕರ್ಣಿಯವ್ರ ಹತ್ರ ನನ್ನ ಭಾಳ ಒಡನಾಟ. ಯಾಕಂದರೆ ನಾವೆಲ್ಲರೂ ಒಂದೇ ಸ್ವಲ್ಪ ಹೆಚ್ಚು ಕಡಿಮೆ ಒಂದು DS ಗ್ರೂಪ್ನವ್ರು ಆಗಿರೋದ್ರಿಂದ ಭಾಳ ಸಂಬಂಧ ಆ ಕುಟುಂಬದ ಜೊತೆ ಅವ್ರ ಜೊತೆ ನಾನು ಬಹಳ ಸ್ನೇಹ ಇಟ್ಕೊಂಡೆ. ಕುಟುಂಬದ ಒಬ್ಬ ಸದಸ್ಯನೋ ಅಥವಾ ನಮ್ಮ ಹಿರಿಯ ತಮ್ಮನೋ ಅನ್ನೋತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತಿಗೂ ಕೂಡ ನಮ್ಮ ಜೊತೆ ಅಷ್ಟೊಂದು ಸಹಕಾರದಿಂದ GS ಕುಲಕರ್ಣಿ ಅವರಿದ್ದಾರೆ. ಆಮೇಲೆ ನಾನು ಪ್ರತಿ ಚುನಾವಣೆಗೆ ನನ್ನ ನಾಮಿನೇಷನ್ ತುಂಬಬೇಕಾದ್ರೆ ಅಲ್ಲಿ ಇಬ್ಬರೇ ಇರೋದು ನಾಮಿನೇಷನ್ ತುಂಬಲಕ್ಕ. ಒಂದು GS ಕುಲಕರ್ಣಿ ಅವರು, ಆಮೇಲೆ ಕೊಟ್ಲಿಗಿ ಅವರು. ಇವನ್ ನಾನು ಚಿಕ್ಕೋಡಿನಲ್ಲಿ 3 ಸಲ ಚುನಾವಣೆಗೆ ನಿಂತರ 3 ಸಲ ನನ್ನ ನಾಮಿನೇಷನ್ ತುಂಬಲಿಕ್ಕೆ ಅವರಿಬ್ಬರೂ ಕೂಡ ಅಲ್ಲಿ ಬಂದರು. ಇಲ್ಲಿನೂ ಕೂಡ ಬಿಜಾಪುರಕ್ಕೆ ವಾಪಸ್ ಬಂದಾಗ ನನ್ನ ನಾಮಪತ್ರ ಸಲ್ಲಿಸಿದವರು ಬರೆದು ಕೊಟ್ಟವ್ರು ಯಾರಪ್ಪ ಅಂದರೆ GS ಕುಲಕರ್ಣಿ ಅವರು ಮತ್ತು ಕೊಟ್ಲಿಗಿ ಅವರು. ನಮ್ಮ ಒಡನಾಡಿತನ ಇದು ನಾನು ಬದುಕಿರೋವರೆಗೂ ಅವರ ಕುಟುಂಬದ ಜೊತೆ ನಾನು ಒಡನಾಡಿತನದಿಂದ ಒಳ್ಳೆಯ ಭಾವನೆ ಇಟ್ಕೊಂಡಿರ್ತೀನಿ ಅಂಥೇಳಿ ನಾನು ಇಷ್ಟು ಮಾತ್ರ ಹೇಳ್ತೀನಿ. ರಾಜಕೀಯ ಅಂತ ಬಂದಾಗ ಅಲ್ಲಿ ಲೆಕ್ಕಾಚಾರ ಫಿಕ್ಸ್. ಅದರಲ್ಲೂ ಜ್ಯೋತಿಷ್ಯ ಮಗನಾದವರು ಕುಲಕರ್ಣಿ ನ್ಯಾಯವಾದಿಗಳು. ಪ್ರತಿಯೊಂದು ಕ್ಷೇತ್ರದಲ್ಲೂ ಲೆಕ್ಕಾಚಾರ ತಪ್ಪದೆ ತಮ್ಮ ಲೆಕ್ಕದಲ್ಲಿ ವಿಚಾರಗೈದು ಒಂದೊಂದು ಹೆಜ್ಜೆ ಮೇಲಿಟ್ಟು ಬೆಳೆದು ಲೆಕ್ಕ ಪಿತಾಮಹ ಬಿರುದು ಕೂಡ ಪಡೆದುಕೊಂಡಿದ್ದಾರೆ. ಸನ್ಮಾನ್ಯ GS ಕುಲಕರ್ಣಿ ಖ್ಯಾತ ನ್ಯಾಯವಾದಿಗಳು ಇಂಡಿಯವರ 75ನೇ ವರ್ಷ ವರ್ಧಂತಿಯ ನಿಮಿತ್ತವಾಗಿ ಇವತ್ತು ಕಾನೂನು ರತ್ನ ಅನ್ನುವಂಥ ಪುರಸ್ಕಾರದ ಜೊತೆಗೆ ಬೆಳ್ಳಿ ಕಿರೀಟವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. GS ಕುಲಕರ್ಣಿಯವರು ನಮ್ಮ ಒಡನಾಟ ಕಳೆದ 20 ವರ್ಷದಿಂದ ನಾವು ಕಾನೂನಿನ ಅವರ ಸಹಾಯವನ್ನು ಮತ್ತು ರಾಜಕೀಯವಾಗಿ ನಮ್ಮ ಗುರುಗಳಾಗಿ ಒಳ್ಳೆಯ ಒಂದು ಸಲಹೆಗಳನ್ನು ಸೂಚನೆಗಳನ್ನು ಕೊಡೋದ್ರ ಜೊತೆಗೆ ಅವರು ನಮ್ಮೆಲ್ಲ ಏನು ಕಾನೂನಾತ್ಮಕವಾದಂತಹ ಸಹಾಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂತಹ ಹಿರಿಯ ನ್ಯಾಯವಾದಿಗಳು. ಅವರು ಭಾಳ ನೇರ ದಿಟ್ಟ ಮತ್ತು ಯಾವಾಗಲೂ
ಸ್ಪಷ್ಟವಾದಂತಹ ತಮ್ಮ ಅಭಿಪ್ರಾಯನ ಹೇಳುವಂಥ ಒಬ್ಬ ನ್ಯಾಯವಾದಿಗಳಾಗಿ ಮತ್ತು ಅಷ್ಟೇ ರಾಜಕೀಯವಾಗಿ ಒಬ್ಬ ಭೀಷ್ಮ ಪಿತಾಮಹರಾಗಿ ಬಿಜಾಪುರ ಜಿಲ್ಲೆಯ ಅನೇಕ ರಾಜಕಾರಣಿಗಳಿಗೆ ಅದು ಪಕ್ಷಾತೀತವಾಗಿ ಒಳ್ಳೆಯ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಯಾವಾಗಲೂ ಮಾರ್ಗದರ್ಶನ ಮಾಡಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗಿದ್ದಾರೆ. ಮತ್ತು ಭಾಳಷ್ಟು ಮೇಧಾವಿಗಳು, ಕಾನೂನಿನಲ್ಲಿ ಸಾಕಷ್ಟು ಅವರು ಅಧ್ಯಯನ ಮಾಡಿದಂಥವರು, ಆಳವಾಗಿ ಅವರು ಅಧ್ಯಯನ ಮಾಡಿ ಸ್ಪಷ್ಟವಾದಂತಹ ಒಂದು ತಮ್ಮ ಏನೋ ಒಂದು ಅಭಿಪ್ರಾಯವನ್ನು ಹೇಳುವಂತಹ ನ್ಯಾಯವಾದಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ಕಾಲದಲ್ಲಿ ನಮ್ಮ ಅನೇಕ ಕೇಸುಗಳು, ಏನು ಸಕ್ಕರೆ ಕಾರ್ಖಾನೆದಿರ್ಬೋದು ಮತ್ತು ಅನೇಕ ನಮ್ಮ ವೈಯಕ್ತಿಕ ಕೇಸುಗಳಲ್ಲಿ ಸಹ ಭಾಳಷ್ಟು ಯಶಸ್ವಿಯಾಗಿ ಇವತ್ತು ಅವರು 75 ವರ್ಷದ ತುಂಬು ಜೀವನವನ್ನು ಮಾಡ್ತಾಯಿದ್ದಾರೆ. ಅವರ ಒಂದು ಚಾಣಾಕ್ಷತನ, ಅವರ ಒಂದು ಏನು ಸಮಾಜಕ್ಕೆ ನೀಡಿದ ಕೊಡುಗೆ ಹಿನ್ನೆಲೆಯಲ್ಲಿ ಇವತ್ತು 75 ವರ್ಷದ ಒಂದು ಏನು ವರ್ಧಂತಿ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಹಿಂದುತ್ವ ಹೋರಾಟದಲ್ಲೂ ಕುಲಕರ್ಣಿಯವರು ಮುಂಚಿನಿಂದಲೂ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. 2002ರಲ್ಲಿ ನಡೆದ ಕೋಮು ಗಲಭೆ ಭೀಮಾ ತೀರದ ಹಿಂದೂಗಳ ಪರವಾಗಿ ಹೋರಾಟಗೈದು ನಿರಂತರ 1 ತಿಂಗಳ ಸತ್ಯಾಗ್ರಹ ಮಾಡಿ ಸೆರೆಮನೆಯಲ್ಲಿದ್ದ ಹಿಂದೂಗಳ ಪಾಲಿಗೆ ದೇವರಾಗಿದ್ರು. ನಮ್ಮ ಮಾವನವರು ಶ್ರೀ GS ಕುಲಕರ್ಣಿಯವರು ಖ್ಯಾತ ನ್ಯಾಯವಾದಿಗಳು, ರಾಜಕಾರಣಿಗಳು. ಮೊನ್ನೆ ನಂಗೆ ಅವರು ಫೋನ್ ಮಾಡಿ ಹೇಳಿದರು, ಹಿಂಗೆ ನನಗೊಂದು ಬ್ರಾಹ್ಮಣ ಸಭಾದವರು ಸತ್ಕಾರ ಮಾಡ್ಲಿಕ್ಕತ್ತಾರ, ಇದು ಬಯಸದೇ ಬಂದ ಭಾಗ್ಯ ಇದು ನನಗಂತ ಹೇಳಿದರು. ಇದು ನನ್ನ ಅಭಿಪ್ರಾಯದೊಳಗೆ ಅದು ಬಯಸದ ಬಂದ ಭಾಗ್ಯ ಅಲ್ಲ, ಇದು ಪ್ರತಿಭೆಯನ್ನು ಆಲಿಸಿಕೊಂಡು ಹುಡಿಸಿಕೊಂಡು ಬಂದ ಒಂದು ಪುರಸ್ಕಾರ ಅಂತ ನನಗೆ ಅನ್ನಿಸ್ತದೆ. ಅವರು ಒಂದು ಬಹು ವ್ಯಕ್ತಿತ್ವ, ಬಹು ಕ್ಷೇತ್ರಗಳಲ್ಲಿ ಪರಿಣಿತ ಹೊಂದಿದ ಒಂದು ವ್ಯಕ್ತಿತ್ವ ಅವರದು. ಬ್ರಾಹ್ಮಣ ಸಮಾಜಕ್ಕೆ, ಬ್ರಾಹ್ಮಣ ಸಮುದಾಯಕ್ಕೆ ಒಂದು ವಿಶಾಲವಾದ ಮನಸ್ಸನ್ನು ತೋರಿ ಸಹಾಯ ಮಾಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿ, ಎಷ್ಟೋ ಜನಕ್ಕೆ ಉದ್ಯೋಗಕ್ಕೆ ಸಹಾಯ ಮಾಡಿ, ಎಷ್ಟೋ ಮಠಗಳಿಗೆ ದೇಣಿಗೆ ಕೊಟ್ಟು ಸುಮಾರು ಸಮಾಜ ಸೇವೆಗಳನ್ನು ಅವರು ಮಾಡ್ಯಾರ. ಅದ್ರ ಪುಣ್ಯದ ಫಲನೇ ಅವರು ಇಂಥ ಒಳ್ಳೆ ಪೊಸಿಷನ್ಗೆ ಬಂದು ಇಷ್ಟು ಉತ್ತುಂಗಕ್ಕೆ ಏರ್ಯಾರ. ತಮ್ಮ ಎಲ್ಲ ಮಕ್ಕಳಿಗೂ ಒಂದು ಚಲೋ, ಸಣ್ಣ ಊರೊಳಗಿದ್ರೂ ಸಹಿತ ಒಂದು ಚಲೋ ಎಜುಕೇಷನ್ ಕೊಟ್ಟು, ಅವ್ರಿಗೊಂದು ವಿದ್ಯಾಭ್ಯಾಸ ಕೊಟ್ಟು, ಅವರೊಂದು ಚಲೋ ಒಂದು ಹಂತದೊಳಗೆ ಬರಲಿಕ್ಕೆ ಅವರು ಕಾರಣೀಭೂತರಾಗ್ಯಾರ ಅಂತ ಹೇಳಿದ್ರೆ ಏನು ಅತಿಶಯೋಕ್ತಿ ಆಗೋದಿಲ್ಲ. ಭಗವಂತ ಹಿಂಗೆ ಅವರಿಗೆ ಇನ್ನೂ ಜಾಸ್ತಿ ಆಯುಷ್ಯು, ಆರೋಗ್ಯ ಕೊಟ್ಟು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಇನ್ನೂ ಅವರು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿ, ಸ್ಫೂರ್ತಿಯಾಗಿ ನಿಂತು ಅವರಿಗೆಲ್ಲ ಆಶೀರ್ವಾದ ನೀಡಲಿ. ಇನ್ನೂ ಜಾಸ್ತಿ ಜಾಸ್ತಿ ಪುರಸ್ಕಾರಗಳು ಅವರ ಕಿರೀಟಕ್ಕೆ, ಅವರ ಶಿರಕ್ಕೆ ಇನ್ನೂ ಬರಲಿ ಅಂತ ಹೇಳಿ ಆಶಿಸಿ, ಆರೈಸಿಸಿ ನನ್ನ 2 ಮಾತು ಮುಗಿಸ್ತೀನಿ. ಇನ್ನು ಭೀಮಾ ತೀರದಲ್ಲಿ ಭೂಗಳ್ಳರಿಂದ ಹಿಡಿದು ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ. ಭೀಮಾ ತೀರ ಎಂದಾಕ್ಷಣ ಕಣ್ಣೆದುರು ಬರುವುದು ರಕ್ತ ಚರಿತ್ರೆ. ಅಂತಹ ಸಂದರ್ಭದಲ್ಲೂ ಎಲ್ಲರಿಗೂ ಸಿಂಹರಾಗಿ ಕನಸಿನಲ್ಲೂ ಕುಲಕರ್ಣಿಯವರು ಕಾಡಿದ್ದಾರೆ. ನನ್ನ ಜೀವನನೇ ಪೂರ ನಾನು ಕಾನೂನಕ್ಕೆ ಮುಡುಪಿಟ್ಟಿನಿ, ನನ್ನ ವಕೀಲಿ ವೃತ್ತಿಗೆ ಮುಡುಪಿಟ್ಟಿನಿ. ಎಷ್ಟೋ ಜನ ನನಗೆ ಹೆದರಿಸ್ತಿದ್ರು, ಇಂಥ ಕೇಸುಗಳು ಹಿಡಿಬೇಡ್ರಿ. ರವಿ ಪಾಟೀಲ್ ಇಲೆಕ್ಷನ್ ರದ್ದು ಮಾಡುವ ಮುಂದೆ ಬಗಲಿ ಡಾಕ್ಟ್ರ್ ಕೇಸ್ ತೊಗೊಂಡಿರು. ನಾವು ಬಗಲಿ ಡಾಕ್ಟ್ರ್ ಕೇಸ್ ತೊಗೊಂಡು ನಾವು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ಗೆ ಹೋದಾಗ ಯಾವ ವಕೀಲರು ಅಲ್ಲಿ ಅಂದ್ರೆ ಇದನ್ನು ಇಷ್ಟೇ ಅಲ್ಲ, ಅಲ್ಲೊಬ್ಬರು ಆಚಾರ್ಯ ಅಂತ ಪ್ರಸಿದ್ಧ ವಕೀಲರು, ಅವ್ರ ಕಡೆ ಹೋದೆವು. ಅವರಂದರು ಇದು ಹೆಂಗೆ ಆಗ್ತದೆ, ನೀವೆಲ್ಲ ಅಫಿಷಿಯಲ್ ಕೋರ್ಟ್ ವಕೀಲರು ಏನಾರು ವಿಚಾರ ಮಾಡ್ಕೊಂಡು ಬರ್ತೀರಿ. ಕಡೆಗೆ ನಾನು ಡ್ರಾಫ್ಟ್ ಮಾಡಿದೆ. ಡ್ರಾಫ್ಟ್ ಮಾಡಿ ಪ್ರೇಮಿಳಾ ನೈಸರ್ಗಿ ಅವ್ರ ಕಡೆ ಕೊಟ್ಟೆ. ನೈಸರ್ಗಿ ಅವ್ರು ಕೊಟ್ಟ ಕೂಡಲೇ ಅದು ಕೇಸ್ ಗೆದ್ದು ಕೊಟ್ಟರೆ ಅವ್ನು ಇಲೆಕ್ಷನ್ ರದ್ದು ಮಾಡಿದ್ರು. ಮುಂದೆ ಅವ ರವಿ ಪಾಟೀಲ್ರು ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟಿಗೆ ಹೋದಾಗ ಬಗಲಿ ಡಾಕ್ಟ್ರಿಗೆ ಹೇಳಿದೆ ನಾನು, ನಡ್ರಿ ಸುಪ್ರೀಂ ಕೋರ್ಟಿಗೆ ಹೋಗೋಣ ಅಂತ. ಇಲ್ಲ ಅವನು ನನ್ನ ಜೀವ ಹಿಡಿತಾನೆ, ಹೋಗೋದು ಬ್ಯಾಡ ಅಂತ. ಹಂಗಂದ್ರೆ ಏನು ರೀ, ನಾ ಅದಕ್ಕೆ ಬರಲಿ ಅಂತ. ಇಲ್ಲ ನೀವು ಒಬ್ಬರೇ ಹೋಗ್ರಿ, ನಾ ಎಲ್ಲ ಕೊಡ್ತೀನಿ ಅಂತ. ನನಗೇನು ಜೀವ ಬೇಡ ಆಗಿದೆ ಅಂದರೆ ಅಂತ. ಅದು ಎಕ್ಸ್ಪೈರ್ಟ್ ಆಯಿತು ಅವ್ರಂತ. ಅಂದ್ರೆ ಯಾವುದಕ್ಕೂ ನಾವು ಹೆದರಿಲ್ಲ. ಕಾನೂನು ಏನು ಹೇಳ್ತದೆ ಅದನ್ನು ಗೆದ್ದು ತೋರಿಸ್ಬೇಕು ಅನ್ನೋದೇ ಒಂದು. ಕಾನೂನಕ್ಕೆ ಏನು ಗೌರವ ಕೊಡಬೇಕು ಅದು ಎಲ್ಲರೂ ಕೊಡಬೇಕು. ಕಾನೂನು ಪರಮೋಚ್ಚದ್ದು. ಮತ್ತು ಎಂತೆಂಥದ್ದು ಹೀಗೆ ಭೀಮಾ ತೀರದ ಹಂತಕರು ಅಂತ ಏನು ಪ್ರಕಟ ಆಗ್ತದೆ, ಇವರೆಲ್ಲರೂ ನನ್ನ ಕ್ಲೈಂಟ್ಸ್.
ಅದಕ್ಕಿಂತ ಹೆಚ್ಚಿಗೆ ವಿಶೇಷ ಹೇಳೋದಂದ್ರೆ ಎರಡೂ ಪಾರ್ಟಿಯವರು ನನ್ನ ಕಡೆ ಬರ್ತಿದ್ದರು. ಅವ್ರ ವಿಶ್ವಾಸನ ಕಾಯ್ಕೊಂಡು ಹೋಗಿದ್ದೆ. ರಾತ್ರಿ 2 ಗಂಟೆಗೆ ಬಂದು ಮೊಬೈಲ್ ಮಾಡಿಕೊಟ್ಟಿದ್ರು, ಇದು ಪವರ್ ಆಫ್ ಅಟಾರ್ನಿ ಮಾಡಿಕೊಟ್ಟಿದ್ರು. ಅದು ಯಾಕೆ ಪ್ರಸಂಗ ಅಂತಂದರೆ ಒಬ್ಬ ಜೈಲ್ನಾಗಿದ್ದ, ಒಬ್ಬ ಫರಾರಿದ್ದರು. ಅವನು ಜೈಲ್ನಾಗಿದ್ದವ ಜೈಲು ಮುಖಾಂತರ ಪವರ್ ಆಫ್ ಅಟಾರ್ನಿ ಮಾಡಿದ. ನಾನು ನೋಟ್ರಿ ಇದ್ದೆ, ಹೊರಗಿದ್ದವಂದು ನಾನು ನೋಟ್ರಿ ಬೇಕಾಗಿತ್ತು, ಪವರ್ ಆಫ್ ಅಟಾರ್ನಿ ಬೇಕಾಗಿತ್ತು. ಅವ್ನು ರಾತ್ರಿ 2 ಗಂಟೆಗೆ ಬಂದು ಮಾಡ್ಕೊಂಡು ಹೋದ. ಅವನ ಹೆಸರು ಶ್ರೀಶೈಲ ಅಂತೇಳಿ. ಮುಂದೆ ಅವನಿಗೆ ಹುಡುಕ್ಯಾಡಿ ಅವನಿಗೆ ಗುಂಡು ಹಾಕಿ ಹೊಡೆದದ್ದು ಎನ್ಕೌಂಟರ್ ಮಾಡಿದ್ದು ಅಂತೇಳಿ ನಾನು ಹೇಳಿದ್ರು. ಅದೇ ವ್ಯಕ್ತಿ ಪವರ್ ಆಫ್ ಅಟಾರ್ನಿ ಮಾಡೋ ಮುಂದೆ ನನಗೆ ಕೇಳ್ದೆ, ಸಾಹೇಬ್ರೆ ಯಾಕ್ರಿ ನಾ ಬಂದದಕ್ಕೆ ನಿಮ್ಗೆ ಅಜ್ಜಿಗೆ ಬರೋಂಗಿಲ್ಲ ನಾನು. ನಿನ್ನಿಂದ ನಾ ಏನು ಮೋಸ ಮಾಡಿದ್ದೆ ಅಥವಾ ನೀ ನನಗೆ ಮೋಸ ಮಾಡಿ ಬಂದಿದ್ದೆ? ನಾನು ಏನು ಅಂದಂಗಿಲ್ಲಪ್ಪ, ಕಾನೂನು ನನಗೇನು ಹೆದರಿಸಲು. ಇಷ್ಟೇ ಅಲ್ಲ, ನನ್ನ ಕಡೆ ಲೆಟರ್ ಅವ. ಯಾರ್ಯಾರೋ ಭೀಮಾ ತೀರದ ಹಂತಕರ ಪೈಕಿ ಕೆಲವರು ನನಗೆ ಲೆಟರ್ ಬರ್ದಾರ. ಆ ಲೆಟರ್ಗಳು ಅವ್ರಿಗೆ ನನ್ನ ಕಡೆ. ಇಷ್ಟೆಲ್ಲ ಇದ್ದಾಗ ನಮ್ಮ ಬಿಜಾಪುರ SP ಸಾಹೇಬರು ನನಗೆ ಕರೆಸಿದ್ರು. ನೇರ ಮಾತುಗಾರ ಮತ್ತು ನೇರ ವ್ಯಕ್ತಿತ್ವ, ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಿರುವ JS ಕುಲಕರ್ಣಿ ಇವರು ನಮ್ಮ ಮಾವರಾಗಿ ದೊರಕಿದ್ದು ನನ್ನ ಸೌಭಾಗ್ಯ. ಸೊ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಇದೇ ರೀತಿ ನಮಗೆ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರತಿಭಾವಂತ ನ್ಯಾಯವಾದಿ, ಹಠವಾದಂಥ ನ್ಯಾಯವಾದಿ, ಅವರು ಹಿಡಿದಂಥ ಕೆಲಸಗಳನ್ನು, ಆಗಲಾರದಂಥ ಕೇಸುಗಳನ್ನು ಜನಸಾಮಾನ್ಯರಲ್ಲಿ ನ್ಯಾಯ ಕೊಡಿಸಿದಂಥ ಒಂದು ಪ್ರತಿಭಾವಂತ ಧೀಮಂತ ನ್ಯಾಯವಾದಿ ಆಶ್ರಯದಲ್ಲಿ 11 ವರ್ಷ ನಾ ಕೆಲಸ ಮಾಡಿದ್ದು ನನಗೂ ಎಷ್ಟೋ ಒಳ್ಳೆಯ ನನ್ನನ್ನು ಅಲ್ಲಿ ಪಾಠಗಳನ್ನು ಕಲಿಯಲು ಅವಕಾಶ ಸಿಕ್ಕಿರುತ್ತದೆ. ಇವತ್ತಿನ ದಿವಸ ನಾನು ಈ ವಕೀಲ ವೃತ್ತಿಯಲ್ಲಿ ಮುಂದುವರೆದುಕೊಂಡು ಹೋಗಲು ನನ್ನ ಗುರುಗಳ ಆಶೀರ್ವಾದ ಮಾತ್ರವೇ ಅದಕ್ಕೆ ಕಾರಣೀಭೂತವಾಗಿರುತ್ತದೆ. ಅವರಲ್ಲಿ ಆಫೀಸದಲ್ಲಿ ಕಲಿಯಲಾರದಂಥ ಒಂದೂ ವಿಷಯಗಳು ಇರಲಿಲ್ಲ. ಎಲ್ಲ ವಿಷಯಗಳು ಅವರು ಹಠದಿಂದ ಪಡೆದುಕೊಂಡು ಜನಸಾಮಾನ್ಯರಿಗೆ, ಬಡವರಿಗೆ ನ್ಯಾಯ ಕೊಡಿಸಿದಂಥ ಒಂದು ಧೀಮಂತ ವ್ಯಕ್ತಿತ್ವ ಹೊಂದಿದಂಥ JS ಕುಲಕರ್ಣಿ ಅವರು. ಎಲ್ಲ ಕುಟುಂಬದ ಸದಸ್ಯರು ಸೇರಿ ಒಂದು ಐಂದ್ರಿ ಶಾಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಐಂದ್ರಿ ಶಾಂತಿ ಅಂದರೆ ನಮ್ಮ ಮಾವನವರಿಗೆ ಇಂದ್ರ ಪದವಿ ಸಿಕ್ಕ ಹಾಗೆ. ಕಾರಣ ನನ್ನ ಕುಟುಂಬದ ಸದಸ್ಯರು ಹಾಗೂ ಮಾವಿನಹಳ್ಳಿ ಕುಟುಂಬದ ಎಲ್ಲರ ಸದಸ್ಯರ ಪರವಾಗಿ ಹಾಗೂ ಮಾವಿನಹಳ್ಳಿ ಗ್ರಾಮದ ಎಲ್ಲ ಜನರ ಪರವಾಗಿ ಅವರಿಗೆ ನಾವು ಆರೋಗ್ಯ ಆಯುಷ್ಯ ಇನ್ನೂ ಹೆಚ್ಚು ಕೊಡಲಿ ಅಂತ ಮಾತಾ ಗಾಯತ್ರಿ ದೇವಿಯಲ್ಲಿ ಸ್ಮರಿಸುತ್ತಾ ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸುತ್ತೇನೆ. ಇನ್ನು 1973ರಲ್ಲಿ ಭೀಕರ ಬರಗಾಲದಿಂದ ತತ್ತರಿಸಿದ್ದ ಇಂಡಿಯಾ ಜನತೆಗೆ ನೀರಿನ ಭಗೀರಥರಾಗಿ ಸೇವೆಗೈದು ನೀರು ಒದಗಿಸಿ ಬಡವರಿಗೆ ಬದುಕು ಕಲ್ಪಿಸಿಕೊಟ್ಟಿದ್ದಾರೆ. ಅಂದಿನ ಕಾಲದಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರದ ವೇಳೆಯಲ್ಲಿ ಇಂಡಿಯಾ ಜನತೆಗೆ ನೀರು ದೊರಕಿಸಿಕೊಡುವಲ್ಲಿ ಮುಂಚಿನ ಹೋರಾಟಗೈದು ನೀರಿನ ದಾಹ ತೀರಿಸಿದ್ದಾರೆ. ನನ್ನ ಮಾವನವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ವೃತ್ತಿಯಲ್ಲಿ ಅಮೋಘವಾದದ್ದನ್ನು ಸಾಧಿಸಿ ಬಹು ಎತ್ತರದ ಚೌಕಟ್ಟಿನಲ್ಲಿ ನಿಲ್ಲುವಂತೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಸರಳತೆಯಿಂದ ಮನೆಯ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಮಯ ತೆಗೆದದ್ದನ್ನು ನಾನು ನೋಡಿದ್ದೀನಿ. ಇಂಥ ಸಂದರ್ಭದಲ್ಲಿ ಅವರ 75ನೇ ವರ್ಧಂತಿಯೋತ್ಸವಕ್ಕೆ ಶುಭ ಕೋರ್ತೇನೆ. ನಮಸ್ಕಾರ, ನಾನು ಗಗನ್ದೀಪ್ ಕುಲಕರ್ಣಿ, JS ಕುಲಕರ್ಣಿ ಅವರ ಮೊಮ್ಮಗ. ಇವತ್ತು ಅವರಿಗೆ ಕಾನೂನು ರತ್ನಾಕರ ಎಂಬ ಬಹುದೊಡ್ಡ ಪ್ರಶಸ್ತಿ ಸಿಗ್ತಾ ಇದೆ. ಇದು ನನಗೂ ನನ್ನ ಕುಟುಂಬಕ್ಕೂ ಇಡೀ ಸಮಾಜಕ್ಕೂ ಬಹಳ ಹೆಮ್ಮೆವಾದಂಥ ಮಾತು. ಈ ಹೆಮ್ಮೆ ಹುಟ್ಟಿಸ್ಬೇಕಂದ್ರೆ ಯಾರಾದರೂ ತಮ್ಮ ಜೀವನದಲ್ಲಿ ಸಾದರ್ಶ ಸಂಘನೆ ಮತ್ತು ಕಷ್ಟಗಳನ್ನು ದಾಟಿ ಬರಬೇಕು. ಇವತ್ತು ಅವರಿಗೆ ಅದರ ಪ್ರತಿಫಲ ಸಿಗ್ತಾ ಇದೆ ಎಂಬ ನನ್ನ ಭಾವನೆ. ನನ್ನ ಶುಭಾಶಯಗಳು. ಈ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ತುಂಬ ಕಷ್ಟ, ಆದರೂ ನಮ್ಮ 4 ಜನಕ್ಕೆ ತುಂಬ ಚೆನ್ನಾಗಿ ವಿದ್ಯೆ ಕೊಟ್ಟಿದ್ದಾರೆ ಅವರು. ನಾವು ಇವತ್ತು ಈ ಒಳ್ಳೆಯ ಸ್ಥಾನದಲ್ಲಿರೋದು ಅವರಿಂದನೇ. ಅವರು ಒಂದು ಗಾದೆ ಮಾತಿದೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಅದರೆಂದರೆ ಧೈರ್ಯ ಇದ್ದರೆ ಏನಾದರೂ ಮಾಡಬಹುದೆಂದು. ಈ ಮಾತನ್ನು ನಾವು ನಮ್ಮ ತಂದೆಯಿಂದನೇ ಕಲ್ತಿದ್ದೇವೆ. ನಾವು ಅವರು ಕೊಟ್ಟಿರುವ ನಮಗೆ ಪ್ರೀತಿ, ವಿಶ್ವಾಸ ಹಾಗೂ ಧೈರ್ಯ ಹೀಗೆ ನಮ್ಮ ಮೇಲಿರಲಿ, ಅವರ ಆಶೀರ್ವಾದ ನಮ್ಮ ಮೇಲೆ ತುಂಬ ಕಾಲ ಸದಾಕಾಲ ನಮ್ಮ ಮೇಲಿರಲಿ ಎಂದು
ಇವತ್ತಿನ ಸನ್ಮಾನ ಸಮಾರಂಭದಲ್ಲಿ ಎಲ್ಲರೂ ಸಂತೋಷದಿಂದ ಪಾಲ್ಗೊಳ್ಳೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾನೂನು ರತ್ನಾಕರ ಬಿರುದು ಅಲಂಕರಿಸಿಕೊಳ್ಳುವುದೇ ಒಂದು ಹೆಮ್ಮೆಯ ಮತ್ತು ಸಂತೋಷದ ವಿಚಾರ. ಈ ಬಿರುದು ಪಡೆದುಕೊಳ್ಳಲು ನನ್ನ ತಾಯಿಯ ಸಹನೆ ಮತ್ತು ಸಹಕಾರ ಕೂಡ ಕಾರಣ. ನನ್ನ ತಂದೆ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ತಂದೆ ಬಗ್ಗೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದರೆ, ಅಪ್ಪನ ಕೈಗಳು ಶ್ರಮ ಪಟ್ಟಾಗಲೇ ಮಕ್ಕಳ ಕೈಗಳು ಸುಂದರವಾಗಿ ಕಾಣುವುದು. ಯಾರೊಂದಿಗೂ ಅವರು ಸೋತಿಲ್ಲ. ಅವರ ಪ್ರೀತಿಯ ಮುಂದೆ ನನಗೆ ಏನೂ ಇಲ್ಲ. ಈ ಕಾರ್ಯಕ್ರಮದಿಂದ ಅವರ ಆಯುಷ್ಯ ಆರೋಗ್ಯ ಹೆಚ್ಚಿಸಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೀಗೆ ಸದಾ ನನ್ನ ತಾಯಿ ಮತ್ತು ತಂದೆ ಖುಷಿಯಾಗಿರಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅವರು ನಮಗೆ ಕೊಟ್ಟಿರುವ ಸಂಸ್ಕಾರ, ವಿದ್ಯೆ, ಬುದ್ಧಿ ಇಲ್ಲಿವರೆಗೆ ನಾವು ತಲುಪಿರೋದು ಅವರ ಶಕ್ತಿಯಿಂದ. ಅವರು ಕೊಟ್ಟಿರುವ ನಮ್ಮ ಮೇಲೆ ಪ್ರೀತಿ, ಅವರ ನಂಬಿಕೆ, ಅವರು ಯಾವತ್ತೂ ತಮ್ಮ ವೈಯಕ್ತಿಕ ಜೀವನ ಆಮೇಲೆ ಪ್ರೊಫೆಷ್ನಲ್ ಎಂದೂ ಅವರು ನಮ್ಮ ಎಜುಕೇಷನ್ ಆಗಲಿ ಅಥವಾ ನಮ್ಮದು ಕಲ್ಚರ್ ಆಗಲಿ ಸಂಸ್ಕಾರ ಆಗಲಿ ಯಾವತ್ತಕ್ಕೂ ಅವ್ರು ಕಡಿಮೆ ಮಾಡಲಿಲ್ಲ ನಮಗೆ. ಸೊ ನನ್ನ ಪಾಲಿಗೆ ಅವರು ದೇವರಂತ ಹೇಳೋದು ನಾನಿವತ್ತು ಇಷ್ಟಪಡುತ್ತೇನೆ. ಅವರದು ನಮ್ಮ ಬಾಳಿನಲ್ಲಿ ತಂದೆ ಸ್ಥಾನ ನಾನು ಹೇಳ್ಬೋದು. ಯಾಕಂದರೆ ಎಲ್ಲದಕ್ಕೂ ನಮಗೆ ಡಿಸಿಷನ್ಸ್ ಮೇಕರ್ಸ್ ಎವ್ರಿ ಟೈಮ್ ನಾನು ಕೇಳ್ತಾ ಇರ್ತೀನಿ. ಸೊ ಎವ್ರಿ ಟೈಮ್ ಏನಾದರೂ ಇದ್ರೂ ಅವರು ಡಿಸಿಷನ್ಸ್ ಹೇಳ್ತಾರೆ. ಸೊ ಅವರೊಂದು ಸರಳ ವ್ಯಕ್ತಿ ಮತ್ತು ಡೌನ್ ಟು ಅರ್ತ್ ಅನ್ಬೋದು. ಸೊ ಇಟ್ಸ್ ವೆರಿ ರೀಚೇಬಲ್ ಎನಿ ಟೈಮ್. ಸೊ ಅವರು ತುಂಬ ನನಗೆ ಅವರು ನನ್ನ ಜೀವನದಲ್ಲಿ ಲೈಫಲ್ಲಿ ಋಣಿಯಾಗಿದ್ದೀನಿ. ನಾನು ತುಂಬ ಹೆಮ್ಮೆ ಆಗಿದೆ ನಾನು ಅವರ ಅಳಿಯ ಅಂತ ಹೇಳೋದಕ್ಕೆ. ಒಂದಲ್ಲ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಕುಲಕರ್ಣಿಯವರು ಭಾಗಿಯಾಗಿ ಬಡವರ ಕಣ್ಣೀರು ಒರೆಸುವ ಕಾಯಕದಲ್ಲಿ ಭಾಗಿಯಾಗಿದ್ರು. ಕಾಯಕವೇ ಕೈಲಾಸ ಎಂದು ಬದುಕಿ ಹೋರಾಟ ಮಾಡಿರುವ ನಮ್ಮ ನ್ಯಾಯವಾದಿ ಕುಲಕರ್ಣಿಯವರಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ನೋಡಿದ್ರಲ್ಲ ವೀಕ್ಷಕರೇ, ಜಿಎಸ್ ಕುಲಕರ್ಣಿ ಎಂದೇ ಖ್ಯಾತರಾಗಿರುವ ಗುರುನಾಥ ಶಂಕರರಾವ್ ಕುಲಕರ್ಣಿಯವರ ಜೀವನದ ಹಿನ್ನೆಲೆ, ವೃತ್ತಿಯವರ ಹೋರಾಟಗಳು, ರಾಜಕೀಯ ರಂಗಪ್ರವೇಶ, ಹೀಗೆ ಸಾಮಾಜಿಕ ರಾಜಕೀಯ ಸೇರಿ ಇತರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲ ನಿಜಕ್ಕೂ ಒಂದು ಇತಿಹಾಸವೇ ಸರಿ. ಇಷ್ಟು ಹೇಳ್ತಾ ಅಭಿನವ ಚಾಣಕ್ಯ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಕನ್ನಡ.